ಮಾಡಿದ್ದಾರೆ. ಆ ಅನುಭವವನ್ನು ಹಲವರಿಗೆ ಕೊಟ್ಟಿರಲೂಬಹುದು. ನಾವೆಲ್ಲರೂ ಎದ್ದು ನಿಂತು ನಮ್ಮೊಂದಿಗೆ ಭಾವ ನವನವನ್ನು ಆಗಿಸೋಣ ಬನ್ನಿ. ಏನೆಂದು ತಿಳಿವಿಲ್ಲದವರಿಗೆ ದೈವತ್ವವ ತೋರಿದಿರಿ ಗುರುವೇ. ತಾಯ ಮಮತೆ ಏನೆಂದು ಅರಿಯದವರಿಗೆ ಅರಿವ ಮೂಡಿಸಿದಿರಿ ಗುರುವೇ. ಭಾವ ಭಕುತಿ ಏನೆಂದು ಗೊತ್ತಿಲ್ಲದವರಿಗೆ ಭಕ್ತಿ ಭಾವವ ತುಂಬಿದಿರಿ ಗುರುವೇ. ಶರಣಾಗತ ಭಾವವೇ ಇಲ್ಲದವರ ಶರಣಾಗತರಾಗಿಸಿದಿರಿ ಗುರುವೇ. ಮಡುಗಟ್ಟಿದ ಹೃದಯದೊಳಗೆ ಕಣ್ಣೀರ ಹರಿಸಿದಿರಿ ತಂದೆ. ಮೈಯ ಮುರಿಯದವರಿಂದ ಬೆವರ ತರ್ಪಣವ ಕೊಡಿಸಿದಿರಿ ತಂದೆ. ಕ್ಷಮೆಯ ಯಾಚಿಸಲಾಗದವರಿಂದ ಕ್ಷಮೆಯ ಕೇಳಿಸಿದಿರಿ ತಂದೆ. ಪ್ರಾರ್ಥನೆಯ ಸನಿಹಕ್ಕೂ ಬರಲಾಗದವರಿಂದ ಪ್ರಾರ್ಥನೆಯ ಆಗಿಸಿದಿರಿ ತಂದೆ. ಬದುಕೇ ಇಲ್ಲದವರಿಗೆ ಬದುಕ ಕೊಟ್ಟವರು ನೀವು ಸ್ವಾಮಿ. ನೆಲೆಯೇ ಇಲ್ಲದವರಿಗೆ ನೆಲೆಯ ಕೊಟ್ಟವರು ನೀವು ಸ್ವಾಮಿ. ಅಸಹಾಯಕರ ಕಣ್ಣೀರ ಒರೆಸಿದವರು ನೀವು ಸ್ವಾಮಿ. ಎಲ್ಲರ ನೋವುಗಳ ಕಾಪಡಕೊಂಡು ನಲಿವ ಕೊಟ್ಟವರು ನೀವು ಸ್ವಾಮಿ. ಅನಂತತೆಯಿಂದ ತೃಣದತ್ತ, ತೃಣದಿಂದ ಅನಂತತೆಯತ್ತ ಸಾಗುವ ಬಲು ಕಠಿಣದ ನಿಮ್ಮ ಪಯಣದೊಳಗೆ ನಮ್ಮನ್ನು ಒಡನಾಡಿಗಳಾಗಿಸಿ ಎಲ್ಲರೊಡನೆ ಒಂದಾಗಿ ಎಲ್ಲರೊಳಗೆ ಒಂದಾಗಿ ಸಂಘಜೀವಿಯೇ ತಾನಾಗಿ ಎಲ್ಲರ ಅಂತರಂಗದೊಳಗೆ ನಿತ್ಯ ಸತ್ಯ ಸ್ವರೂಪರೇ ನೀವಾದಿರಿ ಪ್ರಭುವೇ. ಓ ಮಹಾಸ್ವಾಮಿ, ನಿಮ್ಮ ಚರಣ ಕಮಲಗಳಿಗಿದೋ ಅನಂತ ನಮನಗಳು. ಕೀ ಮಹಾರಾಧನೆ ಕೇಳೋಣ ಬನ್ನಿ, ಆಲಿಸೋಣ ಬನ್ನಿ. ನಾವೆಲ್ಲ ಪೂಜ್ಯರ ಆರಾಧನೆಯನ್ನ ಮನಸ ಪ್ರಾರ್ಥಿಸಿ ಮಾಡುವಂತ ಒಂದು ಸಮಯ. ಎಲ್ಲ ಭಕ್ತ ಸಂದೋಹಕ್ಕೆ ಅರಿವಿದ್ದಂತೆ ಪೂಜ್ಯರೊಂದಿಗಿನ ನಮ್ಮೆಲ್ಲರ ಒಂದು ಆತ್ಮೀಯ ಆ ಸಂಬಂಧ ಈ 28 ವರ್ಷಗಳಲ್ಲಿ ಎಂತು ನಮ್ಮನ್ನ ತಿದ್ದಿ ತೀಡಿ ರೂಪಿಸಿ ದೈವತ್ವ ಚಿಂತನೆಯ ಏನೆಂದು ಅರಿವನ್ನ ಮೂಡಿಸಿಕೊಟ್ಟಿದ್ದಾರೆ. ಜೀವಿತದ ಒಂದು ಭಾಗದಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು, ನೋವು, ಸಂಸಾರ, ಈ ಸಮಾಜ ಇದರೊಂದಿಗೆ ತಡಕಾಡಿ ಯಾವುದೋ ಚಿಂತನೆಯಲ್ಲಿದ್ದ ನಮ್ಮನ್ನ ಜೀವಿತದ ಇನ್ನೊಂದು ಭಾಗದಲ್ಲಿ ಆ ದೈವತ್ವ ನಮ್ಮೊಂದಿಗಿದೆ, ಎಲ್ಲೋ ಅದು ಹುದುಗಿ ಹೋಗಿದೆ, ಅದರೊಂದಿಗೆ ನಾವು ಎಂತೂ ಬೆರೆತು ನಡೆಯಬೇಕು, ಆ ದೈವತ್ವ ನಮ್ಮನ್ನ ಎಷ್ಟು ಪ್ರೀತಿಸುತ್ತೆ, ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಉಸಿರಿನಲ್ಲೂ ನಮ್ಮನ್ನ ಯಾವ ರೀತಿ ರಕ್ಷಣೆ ಮಾಡುತ್ತಾ ಬರುತ್ತೆ ಅನ್ನೋದನ್ನ ಪೂಜ್ಯರು ನಮಗೆ ಈ 28 ವರ್ಷಗಳಲ್ಲಿ ನಮ್ಮನ್ನ ತಿದ್ದಿ ತೀಡಿ ಮೇಲೆ ತಂದಿದ್ದಾರೆ. ಆ ಪ್ರೀತಿಯ ಮಹಾಪುರವನ್ನೇ ನಮಗೆ ಹರಿಸಿ ಎಂತು ನಡೆದುಕೊಳ್ಳಬೇಕು, ಎಂತು ಹೆಜ್ಜೆ ಇಡಬೇಕು, ಎಂತು ಕಾರ್ಯಪ್ರವೃತ್ತರಾಗಬೇಕು, ಕರ್ಮ ಬಂಧಗಳೆಂದ್ರೆ ಏನು, ಅದಕ್ಕಿರುವಂತ ಪರಿಹಾರ ಯಾವ ರೀತಿ ನಾವು ಕಂಡುಕೊಳ್ಳಬೇಕು, ಎಲ್ಲವನ್ನ ಆ ಪ್ರಾರ್ಥನೆಯ ಹಾದಿಯನ್ನ ನಮಗೆ ಕೊಟ್ಟು ಇಂದು ಮುಂದುವರಿಯುವಂತೆ ನಮ್ಮನ್ನು ಮಾಡಿದ್ದಾರೆ. ಪ್ರಾರಂಭದ ಹಂತದಲ್ಲಿ ಆ ಪ್ರಕ್ರಿಯೆಯ ನಡೆಗಳಲ್ಲಿ ಶಕ್ತಿ ಚಿಂತನ, ನಮ್ಮಲ್ಲಿರುವ ಆ ನಕಾರಾತ್ಮತೆಯನ್ನ ತೊಡೆದು ಹಾಕುವಂತ ಚಿಂತನ, ಎಲ್ಲವನ್ನ ಸರಿಪಡಿಸಿ ಒಂದು ಹಂತಕ್ಕೆ ತಂದು
ಕರ್ಮಯೋಗ ಜ್ಞಾನಯೋಗ ಎಂಬ ಆ ಹಾದಿಯನ್ನು ನಮ್ಮನ್ನು ಯಾವುದೆಂಬುದರ ಯಾರಿಗೂ ಅರಿವಿಲ್ಲದ ಅಂತ ಒಂದು ಹೊತ್ತಲ್ಲಿ ನಮ್ಮನ್ನು ಆ ಜ್ಞಾನದ ಬೆಳಕನ್ನು ನಮ್ಮೊಳಗೆ ತುಂಬಿ ಇಂತಾಗಬೇಕು ಹೀಗಾಗಬೇಕು, ಯಾವ ಆತ್ಮಕ್ಕೂ ನೋವು ಕೊಡದ ರೀತಿಯಲ್ಲಿ ನೀವು ಮುಂದುವರಿಯಬೇಕು. ನಕಾರಾತ್ಮತೆಯ ಚಿಂತನವನ್ನು ನಿಮ್ಮ ಮನಸ್ಸಿನ ಆಳದಿಂದ ಕಿತ್ತೊಗೆದು ನೀವು ಅಂತೂ ಮುಂದುವರಿಯಿರಿ ಅಂತಂದು ಪೂಜ್ಯರು ನಮಗೆ ದೊಡ್ಡ ಪಥವನ್ನೇ ಹಾಕಿಕೊಟ್ರು. 2013 ನಂತರ ಎರಡ್ 2021 ಎಲ್ಲಾ ರೀತಿಯ ಪರಿಹಾರಗಳನ್ನ, ಶಕ್ತಿ ಚಿಂತನದ ಪರಿಹಾರಗಳನ್ನ ನಮ್ಮನ್ನು ಅದರಲ್ಲಿ ತೊಡಗಿಸಿಕೊಂಡು ಆ ಪ್ರಾರ್ಥನೆಯನ್ನ ಮಾಡಿ, ಕಣ್ಣೀರ ಹನಿಯ ಬೆಲೆ ಏನು, ಬೆವರ ತರ್ಪಣದ ಬೆಲೆ ಏನು, ಅವೆರಡರಲ್ಲಿ ನೀವು ಏನನ್ನ ಸಾಧಿಸಬಹುದು, ನೀವು ಮನುಷ್ಯರಾಗಿ ಮೊದಲು ಅಂತನ್ನುವ ಒಂದು ಚಿಂತನವನ್ನ ಪೂಜ್ಯರು ನಮಗೆ, ಆ ಆರಾಧನೆಯನ್ನ ಮಾಡಿ ಅಂತನ್ನುವ ಒಂದು ಚಿಂತನವನ್ನ ನಮಗೆ ಕೊಟ್ಟು, ಆ ಬಾಂಧವ್ಯ ಬೆಸೆಯಲಿಕ್ಕೆ ಆ ಕಣ್ಣೀರ ಹನಿ ಹಾಗೂ ಬೆವರ ತರ್ಪಣವೇ ನಮ್ಮನ್ನ ಇಂದು ಒಗ್ಗೂಡಿಸಿ ಅವರೊಂದಿಗೆ ಸದಾ ಇರುವ, ದೇಹ ಭಾವದಲ್ಲಿದ್ದರೂ ನಮ್ಮನ್ನೇ ನೋಡುತ್ತಿರುವ, ನಮ್ಮೊಂದಿಗೆ ಇರುವ, ನಮ್ಮ ಎಲ್ಲ ಚಲನವಲನಗಳನ್ನ ವೀಕ್ಷಿಸುತ್ತಿರುವ, ನಮ್ಮ ಎಲ್ಲ ಹಾವಭಾವಗಳನ್ನು ನೋಡುತ್ತಿರುವ ಆ ಪೂಜ್ಯರ ಆರಾಧನೆ ಇಂದು ಆ ಪಥವನ್ನ ನಮಗೆ ಹಾಕಿಕೊಟ್ಟಿದ್ದಾರೆ. ಹಲವು ದೇವತಾ ಚೈತನ್ಯಗಳನ್ನ ಸರಿಪಡಿಸಿ ಸುಮಾರು 67 ದೇಗುಲಗಳ ಆ ಚಿಂತನವನ್ನು ಕೂಡ ಪೂಜ್ಯರು ನಮಗೆ ಬೇರೆ ಬೇರೆ ಕಡೆ, ಕರ್ನಾಟಕದ ಭಾಗವಾಗಿರ್ಬೋದು, ಕೇರಳದ ಭಾಗವಾಗಿರ್ಬೋದು, ಎಲ್ಲ ಕಡೆ ತಾನೇ ಸ್ವತಃ ಓಡಾಡಿ ಆ ಪರಿಸರಕ್ಕೆ ಪರಿಹಾರವನ್ನು ಕೊಟ್ಟು, ಆ ಚೈತನ್ಯಗಳಿಗೆ ಪರಿಹಾರವನ್ನು ಕೊಟ್ಟು, ಈ ನಾಡು, ಈ ಗ್ರಾಮ, ಈ ರಾಜ್ಯ ಮತ್ತು ಈ ದೇಶದ ಇದಕ್ಕೆ, ಈ ಜಗತ್ತಿನ ಆ ಒಳಿತಿಗಾಗಿ ತಮ್ಮನ್ನೇ ತಾವು ಸವಿಸಿ ಯಾವ ಸಮಯ ಅಂತಲೂ ನೋಡದೆ ಆಹಾರದ ಬಗ್ಗೆ ಚಿಂತೆಯಾಗಲಿ, ಸಮಯದ ಬಗ್ಗೆ ಚಿಂತೆಯಾಗಲಿ, ಅವೆಲ್ಲವನ್ನ ಮರೆತು ಈ ಜನಮಾನಸದ ಉಳಿವಿಗೋಸ್ಕರ, ಈ ಜಗದ ಉಳಿವಿಗೋಸ್ಕರ, ನಮ್ಮೆಲ್ಲರ ನಲಿವಿಗೋಸ್ಕರ ಅವರು ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ಮಾತಿನಲ್ಲೂ ನಮ್ಮನ್ನ ಮುಂದೊತ್ತಿದ್ದಾರೆ. ಆ ಬೆಸುಗೆ ಇಂದು ಅವರೊಂದಿಗಿದೆ ನಮಗೆ. ಪೂಜ್ಯರ ದೇಹಭಾವ ನಮಗೆ ಕಾಣದಿರಬಹುದು, ಆದರೆ ಆತ್ಮಭಾವದಲ್ಲಿ ಸದಾ ಎಲ್ಲರ ಒಳಗೆ ಒದಗಿದ್ದಾರೆ, ನಮ್ಮನ್ನ ಎಬ್ಬಿಸ್ತಾ ಇದ್ದಾರೆ, ಪ್ರತಿ ಹೆಜ್ಜೆಯಲ್ಲೂ ನೆನೆಸ್ತಾ ಇದ್ದಾರೆ. ಅಂತ ಒಂದು ಪ್ರೀತಿ, ಎಲ್ಲೂ ಸಿಗದ ಪ್ರೀತಿ, ತಂದೆ ತಾಯಿಯಿಂದಲೂ ಸಿಗದ ಪ್ರೀತಿಯ ಒಳಗೆ ತುಂಬಿ ನಮ್ಮನ್ನ ಮುಂದುವರಿಸ್ತಾ ಇದ್ದಾರೆ. ಸುಮಾರು 480 ದಿವಸಗಳ ಅಷ್ಟಮಂಗಳದ ಆ ಚಿಂತನೆಯಲ್ಲಿ ಕಂಡು ಕೇಳರಿಯದ ಇತಿಹಾಸದ ಆ ಮುಖಪುಟಗಳನ್ನ, ಶಕ್ತಿ ಚೈತನ್ಯಗಳ ಆ ಮುಖಪುಟಗಳನ್ನ, ಹೆಸರೇ ಕೇಳದಂತಹ ಚೈತನ್ಯಗಳನ್ನ, ಎಲ್ಲೂ ಬರೆದಿಡಲಾಗದಂತಹ ಆ ಒಂದು ಅನುಭವವನ್ನು ನಮ್ಮೆಲ್ಲರಲ್ಲಿ ತುಂಬಿದ್ದಾರೆ. ಬಹಳಷ್ಟು ಜನ ಕೇಳ್ತಾ ಇದ್ರು, ನಡೆಗೆ ಹೋಗಿ ಏನು ಸಿಕ್ತು ಅಂತ. ನಾನ್ ಕೇಳ್ತಾ ಇದ್ದೀನಿ, ಏನು ಸಿಕ್ಕಿಲ್ಲ. ಪಟ್ಟಿ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ರೀತಿಯ ತುಲನೆ ಮಾಡುವಂತ ಒಂದು ಸ್ಥಿತಿಯಲ್ಲ ಇದು.
ನಮ್ಮೊಳಗಿರುವ ಆ ಚೈತನ್ಯಕ್ಕೆ ಏನು ಬೇಕೋ ಆ ತೃಪ್ತತೆಯ ಒಂದು ಭಾವವನ್ನು ನಮಗೆ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಹಂತದಲ್ಲೂ ಕೊಟ್ಟಿದ್ದಾರೆ. ಆ ಆರಾಧನೆಯ ಚಿಂತನೆ ಅನ್ನೋದು ಎಂದು ನಾವು ನಡೆಗೆ ನೋವೆಂದು ಬಂದೆವೋ, ಏನನ್ನ ಕೇಳಬೇಕೆಂದು ಬಂದವೋ ಅಂದಿನಿಂದನೂ ನಮಗೆ ಹೇಳಿದ್ದಿಷ್ಟೇ, ಕಣ್ಣೀರ ಕೊಟ್ಟು ಪ್ರಾರ್ಥಿಸಿ, ನಿಮ್ಮ ತಂದೆ ತಾಯಿಯನ್ನು ಮೊದಲು ಪ್ರೀತಿಸಿ, ನಿಮ್ಮ ಕುಲದೇವರನ್ನು ಪ್ರೀತಿಸಿ, ನಂತರ ನನ್ನನ್ನು ಪ್ರೀತಿಸಿ ಅಂತಂತ ಪೂಜ್ಯರು ಹೇಳ್ತೀನಿ. ಪ್ರತಿಯೊರ್ವನಲ್ಲೂ ಅದು ಬಳಕೆ ಹೊಡುತ್ತೆ. ಇದ್ರ ಆಸ್ಪತ್ರೆ ಕಟ್ಬೋದಿತ್ತಲ್ಲ, ವೃದ್ಧಾಶ್ರಮ ಕಟ್ಬೋದಿತ್ತಲ್ಲ, ಮತ್ತೊಂದು ಅನಾಥಾಶ್ರಮ ಮಾಡ್ಬೋದಿತ್ತಲ್ಲ, ಅಂತ ಸಮಾಜ ಕಟ್ಟಲೆಂದು ನಾನು ಬಂದವನಲ್ಲ ಅಂತ. ತಂದೆ ತಾಯಿಯನ್ನ ನೋಡಲಾಗದವರು, ತನ್ನ ಒಡ ಹುಟ್ಟಿದ ಬಂಧುಗಳನ್ನ ನೋಡಲಾಗದವರು, ಯಾವ ಸಂಸಾರದಲ್ಲಿ ಅನಾಥರಾಗಿರ್ತಾರೋ ಅವರನ್ನ ನೋಡಲಾಗದವರಿಗೆ ಮತ್ತೆ ಈ ಪೂಜೆ ಏಕೆ, ಪುನಸ್ಕಾರ ಏಕೆ? ಪ್ರತಿಯೊಬ್ಬರೂನಲ್ಲ ಆ ಪ್ರೀತಿಯ ಒಂದು ಭಾವವನ್ನು ತುಂಬಿದಂತ ಪೂಜ್ಯರು ನಮಗೆ ಇವೆಲ್ಲರಿಂದ ದೂರ ಇದ್ದು ಅವರಿಗೋಸ್ಕರ ನೀವು ನಿಮ್ಮ ಜೀವನವನ್ನು ಸವಿರಿ ಅಂತ ಅನ್ನೋ ಒಂದು ಚಿಂತನವನ್ನು ನಮಗೆ ಹೇಳಿ ದಾರಿ ಮಾಡಿಕೊಟ್ಟಿದ್ದಾರೆ. ಆ ರೀತಿಯ ಸಮಾಜವನ್ನು ಕಟ್ಟಿ, ಆ ರೀತಿಯ ಸಂಸಾರವನ್ನು ಕಟ್ಟಿ, ಎಲ್ಲವೂ ನಿಮ್ಮಲ್ಲೇ ಇದೆ. ನೀವು ದೂರ ಹೋಗಿ ಅದನ್ನ ಮತ್ತೊಂದು ಕಡೆ ಹಣ ಕೊಟ್ಟು ಪಡೆಯುವಂಥದ್ದು ಅಥವಾ ಮತ್ತೊಂದು ಕಡೆ ಹೋಗಿ ಬೇಡುವಂತ ಸ್ಥಿತಿ. ಆ ಸ್ನೇಹ ಭಾವದ ವರ್ತನೆ, ಪ್ರೀತಿಯ ವರ್ತನೆ, ಅದರ ಸಹಕಾರ ರೂಪವೇ ಮೊದಲು ನಮಗೆ ಮಡ್ಯಾರ ದೇಗುಲದ ಆ ಕಟ್ಟುವಿಕೆಯಲ್ಲಿ ನಮ್ಮನ್ನ ಇಟ್ಟಿಗೆಗಳಾಗಿ, ಆ ಇಟ್ಟಿಗೆ ಹೇಗಿರಬೇಕು, ಹೇಗೆ ಜೋಡಿಸ್ಬೇಕು, ಹೇಗೆ ನಿಲ್ಲಿಸಬೇಕು ಅನ್ನೋ ಆ ಹಾದಿಯನ್ನು ಹಾಕಿಕೊಟ್ಟವರು ಪೂಜ್ಯರು. ಸುಮಾರು 67 ಕಡೆಯ ಆ ದೇಗುಲಗಳ ನಿರ್ಮಾಣದಲ್ಲೂ ಕೂಡ ಅಲ್ಲಿಯ ಪರಿಸರದವರಿಗೂ ನಮ್ಮ ಭಕ್ತ ಸಂಘಕ್ಕೂ ಕೂಡ ದೊಡ್ಡ ಪಾಠವನ್ನು ಕಲಿಸಿದ್ದಾರೆ. ದೈವತ್ವದೊಂದಿಗೆ ವ್ಯವಹಾರಿಕ ಚಿಂತನೆ ಅಲ್ಲ, ಬರೇ ಕಣ್ಣೀರಿಟ್ಟು ಪ್ರಾರ್ಥನೆ, ಆ ಬೆವರ ತರ್ಪಣ ಕೊಟ್ಟು ಯಾವ ರೀತಿ ಆ ಭಗವಂತನಲ್ಲಿ ಅಥವಾ ಮೂಲ ಚೈತನ್ಯದ ಹತ್ತಿರ ನೀವು ಹೋಗ್ಬೋದು, ನೀವೆಷ್ಟು ಹತ್ತಿರದವರು ಅದಕ್ಕೆ ಅನ್ನೋದನ್ನ ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಆ ಆರಾಧನೆಯನ್ನು ನಮಗೆ ಕೊಟ್ಟಿದ್ದಾರೆ. ಕೇವಲ ಆರತಿ, ಹಣ್ಣು ಕಾಯಿ ಅಥವಾ ಇನ್ನೊಂದಲ್ಲ. ಪ್ರತಿಯೊಬ್ಬನ ಮನಸ್ಸಿನೊಳಗೆ ಆ ಪ್ರೀತಿಯ ಭಾವವನ್ನು ಬೆಳೆಸಿ ಅದರ ಮಹಾಪುರವನ್ನೇ ನಮಗೆ ಕೊಟ್ಟು ಒಂದಿನಿತಾದರೂ ಅದನ್ನು ಬೇರೆಯವರಿಗೆ ನೀವು ಹಂಚಿ ತನ್ನುವ ಒಂದು ಭಾವದಲ್ಲಿ ಅವರು ಮನಸ್ಸಿನ ಆಳದಲ್ಲಿ ಬೇರೆ ಬೇರೆ ಭಾವಗಳನ್ನು ಇಟ್ಟುಕೊಂಡು ಹೋಗಿ ನಾವು ದೇಗುಲದಲ್ಲಿ ಕೈ ಮುಗಿದು ಅಥವಾ ಇನ್ನೊಂದು ಮಾಡಿ ಬರೋದಕ್ಕಿಂತ ಒಡನಾಟದೊಡನೆ ತೋರಿಸುವಂತ ಒಂದು ಪ್ರೀತಿ ಏನಿದೆ, ಆ ಪ್ರೀತಿ ಭಾವದೊಂದಿಗೆ ನಾವು ಯಾವ ರೀತಿ ಆ ಇನ್ನೊಂದು ಆತ್ಮಕ್ಕೆ ಸಂತೋಷವನ್ನ ಕೊಡ್ತೀವಿ, ನಿಜವಾದ ಆರಾಧನೆ ಅಂತನ್ನೋದನ್ನ ನಮಗೆ ಆ ಪಥವನ್ನ ಹಾಕಿಕೊಟ್ಟವರು 2017ರಿಂದ ಕೊನೆವರೆಗೂ ಪ್ರತಿ ನಿಮಿಷ ಪ್ರತಿ ಕ್ಷಣದಲ್ಲೂ ತನ್ನನ್ನೇ ತಾನು ಸವಿಸಿ ಅವರು ಕೈಗೊಂಡಂತ ಆ ತಪಸ್ಸು ನಮ್ಮಲ್ಲೆಲ್ಲರನ್ನ ದಿಗ್ಗೂಢನಾಗಿ ಮಾಡಿ ನಾವು ಬಿಸಿಲಲ್ಲಿ ಸುತ್ತಾಡಿ ಬಂದಾಗ ಒಂದು ಲೋಟ ನೀವು ನೀರು ಕುಡೀರಿ ಅಂತಂದ್ರೂ ಕೂಡ ಅದು ಮತ್ತೆ ಕುಡಿಯುವ ಅನ್ನೋ ಒಂದು ಇದು. ಆ ಸಮಯದಲ್ಲಿ ಆ ಸಮಯವನ್ನು ಇನ್ನೊಬ್ಬರಿಗಾಗಿಯೇ ಅವರು ತ್ಯಾಗ ಮಾಡಿದರು. ನಮಗಾಗಿ ಪೂಜ್ಯರೊಂದಿಗೆ ತ್ಯಾಗ ಮಾಡಿದೆ. ಪರಿವಾರದ ನೋವು, ಆ ದೇವನ ನೋವನ್ನ ನಾವು ಎಷ್ಟು ನೆನೆದರೂ ಸಾಲದು, ಯಾವ ಆರಾಧನೆ ಮಾಡಿದರೂ ಸಾಲದು.
ಅವರು ಹಾಕಿಕೊಟ್ಟ ಹಾದಿ ಅಂತಂದ್ರೆ ಸಮಾಜದಲ್ಲಿ ನಡ್ಕೊಳ್ಳುವಂಥ ರೀತಿ. ಸುಮಾರು 2.5-3 ಲಕ್ಷ ಪುಟಗಳ ಆ ನುಡಿಗಳ ಒಂದು ಚಿಂತನೆ ಅರ್ಗಿಸಿಕೊಳ್ಳಲಾಗದು ನಮಗೆ. ಆದರೆ ಅದರಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಅವರು ಸಮಾಜ, ಈ ಜಗತ್ತಿಗೆ. ಎಲ್ಲಿ ಏನು ನೋವಾದರೂ, ಎಲ್ಲಿ ಏನು ಸ್ಫೋಟವಾದರೂ ಕಣ್ಣೀರು ಹಾಕ್ತಿದ್ದವರು ಅವರು. ಯಾರಿಗೆ ಒಂದು ಭಕ್ತನಿಗೂ ನೋವಾದರೂ ಕೂಡ ತಾನು ಕಣ್ಣೀರು ಹಾಕಿ ಆ ನೋವನ್ನ ಅನುಭವಿಸಿದವರು. ಅದರೊಂದಿಗೆ ಇಡೀ ಪರಿವಾರವೂ ಕೂಡ. ಪೂಜ್ಯ ಅಮ್ಮನವರು ಮಕ್ಕಳು, ಚಿಕ್ಕ ಮಕ್ಕಳ ಸಹಿತ, ಮೊಮ್ಮಕ್ಕಳ ಸಹಿತ ಈ ಕ್ಷಣದವರೆಗೆ ನಮಗಾಗಿ ಆ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಕಟ್ಟುವಿಕೆ, ಬಿಚ್ಚುವಿಕೆ ಇವೆಲ್ಲದರೊಂದಿಗೆ ಈ ಪರಿಹಾರದ ಚಿಂತನೆ ಮಾಡಿ ಪೂರ್ಣ ಪರಿವಾರವೇ ಈ ಜಗತ್ತಿನ, ಈ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಮನಸ್ಸಿನಲ್ಲಿ ಬರ್ಬೋದು ನಮಗೆ, ಎಲ್ಲವನ್ನ ಮಾಡಿಟ್ಟು ಎಲ್ಲ ದಾರಿಯನ್ನ ನಮಗೆ ಕೊಟ್ಟು ಮುಂದೆ ಹೋಗಿದ್ದಾರೆ. ಇನ್ನೂತನವೇ ಬೇರೆ ಇದೆ. ಪ್ರತಿ ಹಂತದಲ್ಲಿ ನಮಗೆ ಅವರೊಂದಿಗಿರುವ ಹೊತ್ತಿಗೆ ಹೇಳ್ತಾ ಇದ್ರು, ಇದೊಂದೇ ಜಾಗದ, ಇದೊಂದೇ ಜಗತ್ತಿನ ಕೆಲಸ ನನಗಿದೆ. ವಿಶ್ರಾಂತಿ ಎನ್ನುವ ಪದ ನನ್ನ ಇದರಲ್ಲಿ ಇಲ್ಲ, ಅದನ್ನು ನಾನು ಕೇಳೋದು ಇಲ್ಲ, ನೋಡೋದು ಇಲ್ಲ ಅಂತ. ಅಂತೆಯೇ ಅವರು ನಮ್ಮೆಲ್ಲರಿಗೆ ಈ ಕಟ್ಟುವಿಕೆ ಬಗ್ಗೆ, ಈ ಪ್ರೀತಿಯ ಒಂದು ಬಾಂಧವ್ಯವನ್ನು ಬೆಸೆದುಕೊಳ್ಳುವಂಥ ಬಗ್ಗೆ ಆ ಆರಾಧನೆಯನ್ನು ನಮಗೆ ಕಲಿಸಿಟ್ಟು ಹೋಗಿದ್ದಾರೆ. ಆ ಬಾಂಧವ್ಯದ ಬೆಸುಗೆ ಎಂದೂ ಅದು ಬಿಡಿಸಲಾಗದ, ಬಿಚ್ಚಲಾಗದ, ಎಂದೂ ಮರೆಯಲಾಗದ ಆ ಸ್ಥಿತಿಯನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ಯಾವ ಶಬ್ದಗಳಲ್ಲಿ ನಾವು ಅದನ್ನು ಹೇಳಬೇಕು ಅಂತವಿಲ್ಲ. ಆದರೆ ಇಲ್ಲಿ ಒಂದು ನಾವು ಏನು ಶಪಥ ಮಾಡಬೇಕು ಅಂತಂದ್ರೆ, ಅವರು ಹಾಕಿಕೊಟ್ಟ ದಾರಿ, ಅವರು ಕೊಟ್ಟಂತ ಆ ನುಡಿಮುತ್ತುಗಳು, ಅದನ್ನ ಯಾವ ರೀತಿ ನಾವು ನಮ್ಮ ಜೀವನ ಮಾರ್ಗದಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ಅನ್ನೋದು, ಆ ತತ್ವಗಳನ್ನ ಯಾವ ರೀತಿ ನಾವು ಪ್ರತಿಪಾದಿಸ್ತೀವಿ. ಮಧ್ಯೆ ಹೇಳ್ತಾ ಇದ್ರು, ಆ ತಾಯಿ ನಿಮ್ಮನ್ನ ಕೆಲವು ಜನರನ್ನ ಆಯ್ಕೆ ಮಾಡಿದ್ದಾಳೆ. ಕೋಟ್ಯಾಂತರ 600-700 ಕೋಟಿ ಜನರಲ್ಲಿ ಇಷ್ಟನ್ನ ಮಾತ್ರ ಆಯ್ಕೆ ಮಾಡಿದ್ದಾಳೆ. ಯಾಕೆ? ಅದರ ಮಹತ್ವವನ್ನು ಯಾಕೆ ನೀವು ತಿಳ್ಕೊಳ್ಳೋದಿಲ್ಲ ಅಂತ ಅನ್ನೋದನ್ನ ಹೇಳ್ತೀನಿ. ನಮ್ಮೆಲ್ಲರ ಹೆಗಲ ಮೇಲೆ ಜವಾಬ್ದಾರಿ ಇದೆ. ಆ ತಾಯಿ ಎನ್ನುವ ಶಬ್ದ, ಆ ಮಾತ್ರ ಸ್ವರೂಪಿ ಎನ್ನುವ ಶಬ್ದ ನನ್ನದೇನಿಲ್ಲ, ತಾಯಿ ಮಾಡಿಸ್ತಾರೆ. ಮಾಡ್ತಾ ಇರೋರು ಅವರೇ, ಅವರೊಳಗೆ ತಾಯಿಯೇ ಅವರು. ಎರಡೂ ಭಾವದಲ್ಲಿ ಹೇಳ್ತಿದ್ರು, ತಂದೆಯೂ ನೀವೇ, ತಾಯಿಯೂ ನೀವೇ. ಆ ತಾಯಿಯನ್ನ ನೋಡುವಂತ ಕಣ್ಣು ನಮ್ಮಲ್ಲಿಲ್ಲ, ಆ ತಾಯಿಯನ್ನ ನೋಡುವಂತ ಶಕ್ತಿ, ದೃಷ್ಟಿ ನಮ್ಮಲ್ಲಿಲ್ಲ. ಆದರೆ ಈ ತಂದೆ ತಾಯಿ ದೇಹ ಭಾವದಲ್ಲಿ ಎಲ್ಲವನ್ನು ಕೊಟ್ಟ ಈ ತಂದೆ ತಾಯಿ ಸದಾ ನಮ್ಮೊಂದಿಗಿದ್ದು, ನಮ್ಮ ಹೆಜ್ಜೆಗಳಲ್ಲಿದ್ದು, ನಮ್ಮನ್ನು ಬೀಳದ ಹಾಗೆ ನೋಡಿಕೊಂಡು, ಯಾರಿಗೂ ನೋವಾದರೂ ತನ್ನ ನೋವೆಂದು ಪರಿಗಣಿಸಿ ಈ 28 ವರ್ಷ ನಮ್ಮನ್ನ ಮುಂದೊತ್ತಿದ್ದಾರೆ. ಅದವರು ಮಾತ್ರ ಅಲ್ಲ, ಇಡೀ ಆ ದೇವ ಪರಿವಾರ ಪ್ರತಿ ಹಂತದಲ್ಲೂ ಇವತ್ತಿನವರೆಗೂ ಆ ನೋವನ್ನ ಪಡ್ಕೊಂಡು ನಮಗೋಸ್ಕರ ಇದು ಮಾಡ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಏನಂತಂದ್ರೆ, ಅವರು ಹಾಕಿಕೊಟ್ಟ ಆ ಮಾರ್ಗದರ್ಶನ,
ಎಂತ ನಡಿಬೇಕು ಅನ್ನೋ ಒಂದು ಇದು. ಸಮಾಜಕ್ಕೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುತ್ತೆ, ಕಣ ಕಣದಲ್ಲೂ ಅವರು ಆ ಪ್ರೀತಿಯನ್ನ ತುಂಬಿ ನಮ್ಮನ್ನ ಮುಂದೆ ತಂದಿದ್ದಾರೆ. ಯಾವ ಹಂತದಲ್ಲೂ ಕೆಲಸ ಮಾಡ್ಬೇಕಾದ್ರೆ ನಮಗೆ ಒಂದು ಸರಿಯಾದ ಪ್ರಜ್ಞೆಯನ್ನು ಕೊಡ್ತಾ ಇದ್ದಾರೆ. ಅವೆಲ್ಲವನ್ನ ನೆನೆದು ನಾವು ಹೆಜ್ಜೆ ಇಡಬೇಕಾಗುತ್ತೆ. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಸಮಾಜ ನಮ್ಮ ಹತ್ರ ನೋಡುತ್ತೆ, ಇವ್ರು ಏನ್ ಮಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ಪ್ರತಿಯೊಂದು ನಡವಳಿಕೆಯನ್ನು ಕೂಡ ನೋಡುತ್ತೆ. ಆ ಮೂಲ ತತ್ವ, ಆ ಪರಬ್ರಹ್ಮ ಸ್ವರೂಪಿ ನಮಗೆ ಹಾಕಿಕೊಟ್ಟ ಆ ಒಂದು ಮಾರ್ಗದರ್ಶನ ಸದಾ ಅವರ ಆ ದೃಷ್ಟಿಯಲ್ಲಿ ಇರುವಂಥದ್ದು. ಪ್ರಕ್ರಿಯೆ ನಡೆಯ ಆಗ್ತಿರ್ಬೇಕಾದ್ರೆ ಬೇರೆ ಬೇರೆ ಕಥೆಗಳನ್ನ ನಾವು ಕೇಳಿದ್ದೀವಿ. ನಮ್ಮದೇ ಕುಟುಂಬದ್ದು, ನಮ್ಮದೇ ಸಂಸಾರದ ಆ ನೋವನ್ನ ಕೇಳಿದಾಗ ನಾವು ಏನ್ ಮಾಡಿದ್ವಿ, ಯಾಕೆ ಹಿಂದೆ ಈ ನೋವನ್ನ ಪಡ್ಕೊಳ್ತಾ ಇದ್ದೀವಿ, ಇವೆಲ್ಲವನ್ನು ವಿಶದವಾಗಿ ತಮ್ಮ ಇದರಲ್ಲಿ ನಮಗೆ ತಿಳಿಸ್ತಿದ್ದಾರೆ. ಈ ಕಟ್ಟುವಿಕೆ ಇದರಲ್ಲಿ ನಮ್ಮೆಲ್ಲರ ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆಯೊಂದಿಗೆ ನಾವು ಮುನ್ನಡಿಬೇಕಾಗುತ್ತೆ. ಅದೇ ನಾವು ಕೊಡುವಂತ ದೊಡ್ಡ ಮಹಾ ಆರಾಧನೆ ಆ ಪೂಜೆ. ಬೇರೆ ಯಾವ ಚಿಂತನವೂ ನಮಗೆ ಬೇಕಿಲ್ಲ, ಬೇರೆ ಯಾವ ಆಕಾಂಕ್ಷೆಗಳು ನಮಗೆ ಬೇಕಿಲ್ಲ. ಆ ಪ್ರೀತಿ ಭಾವದ ಮಾತುಗಳು, ಅವರ ಸಮಯ ಪಾಲನೆ, ಆ ಶಿಸ್ತು, ಶುಚಿತ್ವಕ್ಕೆ ಕೊಡುವಂತ ಮಹತ್ವ, ಮಾತಿನ ಶಬ್ದಗಳಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕನ್ನೋ ಒಂದು ಚಿಂತನೆ, ಇದು ನಮ್ಮನ್ನ ತಿದ್ದಿ ತೀಡಿ ಮಣ್ಣಿನ ಮುದ್ದೆಯಾಗಿದ್ದವರನ್ನ ಒಂದು ಮೂರ್ತ ರೂಪಕ್ಕೆ, ಆ ಮೂರ್ತಿಯಾಗಿ ನಮ್ಮನ್ನ ರೂಪಿಸಿದ್ದಾರೆ. ಆ ಮೂರ್ತಿ ಆ ಸಮಾಜಕ್ಕೂ ಕೂಡ ಅದು ಮಾದರಿಯಾಗಿ ನಾವು ಬೆಳಿಬೇಕಾಗತ್ತೆ. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಕಳೆದ 6-8 ತಿಂಗಳಲ್ಲಿ ಮನನ ಚಿಂತನ ಅಂತ ತಗೊಂಡು ನಾವು ಬೆಳಿಗ್ಗೆ ಮತ್ತು ಸಂಜೆ 1-1 ಗಂಟೆ ಮಾಡ್ತಾ ಇದ್ವಿ. ಅವಾಗ ಅರ್ಥ ಆಯ್ತು, ಇಷ್ಟೊಂದು ನುಡಿಗಳನ್ನ ಕೊಟ್ಟಿದ್ದಾರೆ, ಇಷ್ಟೊಂದು ಅನುಭವದ ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲವೂ ಗೊತ್ತಿದೆ, ಯಾವುದಕ್ಕೂ ನಾವು ಅದಕ್ಕೆ ಇದು ಮುಖ್ಯ ಅನ್ನೋ ಪಾತ್ರಕ್ಕೆ ಬಂದಲ್ಲಿ ಇದು ನನ್ನದಲ್ಲ, ಇದು ನನಗಲ್ಲ ಅಂತ ಅನ್ನುವ ರೀತಿಯಲ್ಲಿ ನಾವು ಹಿಂದೆ ನಡ್ಕೊಂಡ್ವಿ. ಇಂದು ಅದಲ್ಲ. ಈ ಮಹಾರಾಧನೆಯ ಮೂಲ ಉದ್ದೇಶ ಏನಂತಂದ್ರೆ, ಅವರು ಹಾಕಿಕೊಟ್ಟ ಮಾರ್ಗ, ಅವರು ಕೊಟ್ಟಂತ ಆ ತತ್ವ, ಅದನ್ನ ಪರಿಪಾಲನೆ ಮಾಡಿದ್ರೆ ಮಾತ್ರ ನಾವು ಅವರಿಗೊಂದು ದೊಡ್ಡ ಆರಾಧನೆಯನ್ನ ಕೊಟ್ಟಂತೆ. ಅದರೊಂದಿಗೆ ನಾವು ಹೋದ್ರೆ ಆ ಮುಂದಿನ ಹಾದಿ ಯಾವುದು ಅಂತ ಗೊತ್ತಿಲ್ಲ. ಎಲ್ಲವನ್ನೂ ಅವರು ತೋರಿಸ್ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಹಾದಿ ಎಂಥದ್ದು ಅಂತ ಎಲ್ಲರಿಗೂ ತಿಳಿದಿದೆ. ಜೀವನದಲ್ಲಿ ನಾವು ಕೇವಲ ಈ ಲೌಕಿಕದ ಇದು ಮಾತ್ರ ಅಲ್ಲ, ಅಲೌಕಿಕನ ಜೊತೆಗೆ ಹೋದ್ರೆ ಏನಾಗುತ್ತೆ, ಆ ಆತ್ಮಸಂತೋಷ ಏನು, ಅದು ಒಂದು ಹಂತದ ಆರಾಧನೆ. ಇನ್ನು ಮಾಡಬೇಕಾಗಿರೋದು ಹಾಕಿಕೊಂಡಂತ ತತ್ವಗಳನ್ನ ನಾವು ಪರಿಪಾಲನೆ ಮಾಡಿ ಈ ಸಮಾಜದೊಂದಿಗೆ ಎಂತೂ ಬೆರೆತು ಹೋಗ್ತೀವೋ, ಈ ಸಮಾಜಕ್ಕೆ ಎಂತೂ ಮಾದರಿ ಆಗ್ತೀವೋ, ಅದನ್ನ ಅವರು ಸದಾ ನೋಡ್ತಿರ್ತಾರೆ, ಸದಾ ನಮ್ಮೊಂದಿಗಿರ್ತಾರೆ. ಆ ಪ್ರಜ್ಞೆ ನಮ್ಮೆಲ್ಲರಲ್ಲೂ ಹೆಚ್ಚು ಬೆಳೆಯಲಿ ಅಂತ ಒಂದು ಮನದಾಳದ ಆರಾಧನೆ ಪ್ರತಿದಿನ ನಾವು ಮಾಡ್ತಾ ಹೋದಾಗ ಮಾತ್ರ ಈ ಮಹಾರಾಧನೆಗೆ ಒಂದು ಪೂರ್ಣ ಅರ್ಥ ಬರುತ್ತೆ ಅಂತ ಅನ್ನೋ ಒಂದು ಚಿಂತನ. ಆ ಜವಾಬ್ದಾರಿಯನ್ನು ಅರ್ಥ ನಾವು ಮುಂದಿನ ಹೆಜ್ಜೆ ಇಟ್ಟಲ್ಲಿ ಮಾತ್ರ ಈ ಆರಾಧನೆಗೆ ಹೆಚ್ಚಿನ ಮಹತ್ವ ಬರುತ್ತೆ. ನಮ್ಮನ್ನೇ ನಾವು ಪೂಜಿಸಿಕೊಳ್ಳುವಂತ ಒಂದು ಇದು,
ಆಗ ಮಾತ್ರ ಅವರಿಗೆ ಅದು ಪೂರ್ಣ ತೃಪ್ತಿಯನ್ನ ಕೊಡುತ್ತೆ ಅಂತ ಅನ್ನೋ ಒಂದು ಮಾತನ್ನ ಹೇಳಿ, ಯಾವ ಶಬ್ದ ಯಾವ ಮಾತುಗಳನ್ನ ನಾವು ಉಚ್ಚಾರಣೆ ಮಾಡಬೇಕು ಅಂತ ನಮಗೆ ಈ ಸಂದರ್ಭದಲ್ಲಿ ತಿಳಿತಾ ಇಲ್ಲ. ಹಾಕಿಕೊಟ್ಟಂತ ಆ ಮಾರ್ಗವನ್ನ, ಕೊಟ್ಟಂತಹ ಮೂಲ ತತ್ವಗಳನ್ನ ಪರಿಪಾಲನೆ ಮಾಡೋದೇ ನಮ್ಮ ಒಂದು ಮೂಲ ಚಿಂತನೆ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಬಂದಂತ ಎಲ್ಲ ಭಕ್ತ ಸಂಘಕ್ಕೆ ನಮನಗಳನ್ನ ಸಲ್ಲಿಸ್ತಾ, ಈ ಪರಿವಾರಕ್ಕೆ ಹೃದಯಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ, ಪೂಜ್ಯರ ಪಾದಾರವಿಂದಗಳಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ, ಈ ಮಾತಿಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ, ಪರಿವಾರಕ್ಕೂ, ಅಮ್ಮನವರಿಗೂ ಸ್ವಾಮಿ ವಂದಿಸಿ. ನೋವಿನ ಬೇಗುದಿಯಲ್ಲಿ ನೊಂದು ಬೆಂದವರಿಗೆ ಈ ನುಡಿಗಳನ್ನು ಕೇಳಿ ಸಾಂತ್ವನ ಸಿಕ್ಕಿರಬಹುದು. ಇಂತೆಯೇ ತನ್ನ ನುಡಿಗಳಿಂದ, ಪ್ರಕ್ರಿಯೆಗಳಿಂದ ಎಷ್ಟೋ ಚೈತನ್ಯಗಳಿಗೆ ಪರಿಹಾರ ಕೊಟ್ಟಿರುವ ನಮ್ಮ ಮಹಾಸ್ವಾಮಿ ಇವರು ಯಾರು ಎಂದು ಅರ್ಥೈಸಿಕೊಳ್ಳಲು ಯಾರಿಗೂ ಸಾಧ್ಯವಾಗಲಿಲ್ಲ. 2014ರಿಂದ 2021ರವರೆಗೆ 7 ಪ್ರಸಿದ್ಧ ದೈವಜ್ಞರ ಮಹಾಸಭೆಯಲ್ಲಿ 450 ದಿನ ನಡೆದ ಅಷ್ಟಮಗಳ ಪ್ರಶ್ನೆಯಲ್ಲೇ ಆ ಮಹಾಸ್ವಾಮಿ ಯಾರು, ಯಾಕೆ ಬಂದರು ಈ ಜಗದೊಳಗೆ, ಯಾಕೆ ನಮ್ಮೊಂದಿಗೆ ತಡಕಾಡಿದರು, ಅವರ ಹುಟ್ಟಿನ ಉದ್ದೇಶ ಏನಿತ್ತು ಎಂದು ಬಿಡಿ ಬಿಡಿಯಾಗಿ ತನ್ನಿಂತಾನೇ ಬಿತ್ತರಿಸಲ್ಪಟ್ಟಿತು. ಕಾಲಾಂತರದಲ್ಲಿ ಹುದುಗಿ ಪರಿಹಾರಕ್ಕಾಗಿ ಕಾದ ಯುಗ ಯುಗಾಂತರದ ಚೈತನ್ಯಗಳಿಗೆ, ಇತಿಹಾಸದಲ್ಲಾದ ದುರಿತಗಳಿಗೆ, ಈ ಸನಾತನೆಯ ಉದ್ಧಾರಕ್ಕೆ ನಿಗೂಢವಾಗಿ ಪರಿಹಾರವನ್ನು ಸ್ವಾಮಿಯವರು ಕೊಟ್ಟಿದ್ದಾರೆ. ಅದು ಶಾಸ್ತ್ರ ಮುಖೇನ ದೃಢೀಕರಿಸಲ್ಪಟ್ಟಿದ್ದಲ್ಲದೆ ಇದನ್ನೆಲ್ಲ ನಾವು ಕಣ್ಣಾರೆ ಕಂಡಿದ್ದೇವೆ. ಅವರು ಕೊಟ್ಟ ಪರಿಹಾರದ ಸಾಕಾರತೆಯನ್ನು ಮರುದಿನವೂ ಅಥವಾ ಕೆಲವು ದಿನಗಳಲ್ಲೋ ಸಮಾಜದಲ್ಲಿ ಪ್ರತ್ಯಕ್ಷವಾಗಿ ಕಂಡವರೂ ಇದ್ದಾರೆ. ಆ ಮಹಾ ಚಿಂತನದ ತುಣುಕೊಂದು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಯೋಗೇಶ್ವರೇಶ್ವರ ಸ್ವಾಮಿಯವರ ಹೆಸರಿನಲ್ಲಿ ಇಟ್ಟ ರಾಶಿ. ನಮ್ಮ ದೃಷ್ಟಿಯಲ್ಲಿ ಸ್ವಾಮಿಯವರು ಯೋನಿಜವೆಂದು ಕಂಡರು. ಸ್ವಾಮಿಯವರು ಯೋನಿಜ ಅಲ್ಲ, ಅಯೋನಿಜವೆಂದು ಹೇಳಬೇಕು. ಇಲ್ಲಿ ಯೋಗ ಪ್ರಕಾರ ಚಿಂತಿಸುವಾಗ ಕುಜನಿಗೆ, ಆದಿತ್ಯನಿಗೆ ಪ್ರಬಲತೆ ಇದೆ. ಕುಜನ ಕೇಂದ್ರ ಸ್ಥಿತಿ ಒಂದು ಪೂರ್ಣ ವಿಯೋನಿ ಜನ್ಮದ ಫಲ. ತಾಯಿಯ ಗರ್ಭಾಧಾನದ ಸಮಯದಲ್ಲಿ ಈ ವಿಯೋನಿಜತ್ವ ಬಂದಿದೆ. ನರೇಂದ್ರನಾಥ ಎಂಬ ವ್ಯಕ್ತಿ ವಿಶೇಷತೆಯಲ್ಲಿ ಗುರುವಾಗಿ 2 ಸ್ವಭಾವಗಳಿವೆ. ಸಾಮಾನ್ಯದಲ್ಲಿ ಯೋನಿಜ, ವಿಶೇಷತೆಯಲ್ಲಿ ಅಯೋನಿಜ. ಯೋನಿಜ ಜನ್ಮದ ಶಕ್ತಿ ತನ್ನ ತಾಯಿಯದು. ಆದರೆ ಅಯೋನಿಜ ಶಕ್ತಿ ಸ್ವಾಮಿಯವರ ತಾಯಿ ಗರ್ಭಸ್ಥ ಸ್ಥಿತಿಯಲ್ಲಿ ಕಂಡುದು ಆ ನೀರಿನಲ್ಲಿ ತೇಲುವ ಆಲದ ಎಲೆಯ ಮೇಲೆ ಮಲಗಿ ಕಾಲಿನ ಬೆರಳನ್ನು ಚೀಪುತ್ತಿರುವ ಆ ಬಾಲಮುಕುಂದನನ್ನೇ ಕಂಡು. ಆ ಶಕ್ತಿ ತನ್ನ ಬಾಲ ಸ್ವಭಾವದಿಂದ ಪೂರ್ಣ ನಾರಾಯಣ ಸ್ವಭಾವದಲ್ಲಿ ಸ್ವಾಮಿಯವರ ತಾಯಿಗೆ ದರ್ಶನ ಕೊಟ್ಟರು. ಅಂದರೆ ವಿಶ್ವರೂಪವನ್ನೇ ತೋರಿಸಿದ್ದು ಸ್ವಾಮಿಯ ತಾಯಿಗೆ ತೂತೆ ಆಕೆ. ದೈವತ್ವವನ್ನು ಸ್ವಯಂ ತಿಳಿಯುವ ಶಕ್ತಿ ಅವರಲ್ಲಿತ್ತು. ಆ ತಾಯಿ ಮಗನನ್ನು ಬಾಲಮುಕುಂದನಾಗಿ ಪೂರ್ಣ ನಾರಾಯಣನಾಗಿ ಕಂಡ ಸ್ಥಿತಿ. ಲೋಕದ ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನು ಅಧಿಪತಿಯಾಗಿದ್ದೇನೆ, ಅಂದರೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನು ವಿಭುವಾಗಿದ್ದೇನೆ ಎಂದು ತಾಯಿಗೆ ಅಂದರು. ಆಗ ಆ ತಾಯಿ ನನ್ನ ದೇಹಾಂತ್ಯದವರೆಗೂ ಯಾವುದೂ ಪ್ರಕಟಗೊಳ್ಳದಿರಲಿ ಎಂದು ಆ ಮಹಾಸ್ವಾಮಿಯಲ್ಲಿ ಕೇಳಿಕೊಂಡಳು. ನಾನಿರುವವರೆಗೆ ನನಗೆ ಮಗುವಾಗಿಯೇ ಸಂತಾನ ಸುಖ ನೀನು ಕೊಡಬೇಕು. ಈ ರಹಸ್ಯ ಯಾರಿಗೂ ತಿಳಿಯಬಾರದೆಂದು, ವಿಶದೀಕರಿಸಲ್ಪಡಬಾರದೆಂದು ಸ್ವಾಮಿಯವರ ಅಮ್ಮ ನಿವೇದಿಸಿಕೊಂಡರು. ಈ ರಹಸ್ಯ ನಾನಿರುವವರೆಗೆ ಯಾರಿಗೂ ಗೊತ್ತಾಗಬಾರದು, ನಂತರ ಪ್ರಕಟ ಆಗಬೇಕು ಎಂದು. ನನಗೆ ಮಗುವೇ ಆಗಿರಲಿ ಎಂದು ಸಾಮಾನ್ಯ ಜೀವನವನ್ನು ಕೇಳಿದ್ದು ಆಕೆ. ಯೋನಿಜ ಅಯೋನಿಜ ಎರಡೂ ಚೈತನ್ಯವನ್ನು ಪ್ರತ್ಯಕ್ಷ ಕಂಡವರು ಸ್ವಾಮಿಯವರ ತಾಯಿ.
ಇಂತಹ ಒಂದು ಮಗನನ್ನು ಭರಿಸಿಕೊಳ್ಳಲು ಈ ಜನ್ಮದಲ್ಲಿ ತಾಯಿಗೆ ಸಾಧ್ಯವಾದುದು ಪೂರ್ವ ಜನ್ಮದಲ್ಲಿ ಆಕೆ ದೇವಿ ಚೈತನ್ಯವಾದ ಕಾರಣ. ಶ್ರೀರಾಮನೇ ಮೊದಲಾದ ಎಲ್ಲಾ ವಿಷ್ಣು ಅವತಾರಗಳನ್ನು ಹೆತ್ತಂತಹ ತಾಯಿ ಆಕೆ. ಒಂದು ದೃಷ್ಟಿಯಲ್ಲಿ ರೇಣುಕೆ, ಕೌಸಲ್ಯೆ, ದೇವಕಿ ಎಲ್ಲಾ ಅಂಶಗಳನ್ನು ಪಡಕೊಂಡ ತಾಯಿ. ಒಂದೊಂದು ಯುಗದಲ್ಲೂ ವೈಷ್ಣವಾಂಶವನ್ನು ಜಗತ್ತಿಗೆ ಕೊಟ್ಟಂತಹ ಮಹಾತಾಯಿ. ಅವರ ಹೆಸರು ಸಾವಿತ್ರಿ. ವಾಮನನ ತಾಯಿಯಾಗಿ ಬಂದುದು ಅದಿತಿ. ಅಂತಹ ವಿಶೇಷ ಜನ್ಮ ಈ ತಾಯಿಯದು. ಈ ಜನ್ಮ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಗಳಲ್ಲಿ ಪಡೆದ ಮಹಾನ್ ಪುಣ್ಯವನ್ನು ಕ್ರೋಢೀಕರಿಸಿಕೊಂಡು ಈ ಜನ್ಮದ ಸ ಅಕ್ಷರವು, ದೇವಕಿಯ ವ ಅಕ್ಷರವು, ರೇಣುಕೆಯ ರ ಅಕ್ಷರವು, ಅದಿತಿಯ ತ ಅಕ್ಷರವು ಇದೆಲ್ಲ ಸೇರಿ ಸಾವಿತ್ರಿ ಎಂಬ ಹೆಸರು. ತ್ರಿಗುಣಾತ್ಮಿಕೆಯಾದಂತಹ ತಾಯಿಯಾಕೆ. ಇನ್ನು ಸ್ವಾಮಿಯವರ ದೀಕ್ಷೆಯ ಚಿಂತನೆ. ಸ್ವಾಮಿಯವರಿಗೆ ದೀಕ್ಷೆ ಇದೆಯೇ? ಇದ್ದರೆ ದೀಕ್ಷೆ ಕೊಟ್ಟದ್ದು ಯಾರೆಂಬ ಚಿಂತನೆ. ಭಾವಪತಿ ಆರೂಢದತ್ತ ನೋಡುವುದು ಒಂದು ಸ್ವಯಂ ದೀಕ್ಷೆಯನ್ನು ಹೇಳಬೇಕು. ಗುರುಗಳಿಗೆ ಜನನ ಕಾಲದಲ್ಲಿ ದೀಕ್ಷೆ ಆಗಿದೆ. ಗರ್ಭಾವಸ್ಥೆಯ ಸಮಯದಲ್ಲಿ ಈ ದೀಕ್ಷೆ ಬಂದಿದೆ. ತನ್ನ ಮಗನ ಶ್ರೇಯಸ್ಸಿಗಾಗಿ ಸ್ವಾಮಿಯವರ ತಾಯಿಯಿಂದ ಒಂದು ಸಮುದ್ರ ಸ್ನಾನದ ಚಿಂತನೆಯಾಗಿದೆ. ತಾಯಿ ತನ್ನ ಮಗ ರಾಜನಾಗಬೇಕೆಂದು ಕಾಲಭೈರವೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಆಗ ಕಾಲಭೈರವೇಶ್ವರನೇ ಬಂದು ದೀಕ್ಷೆ ಕೊಟ್ಟು, ಆ ಪ್ರಾರ್ಥನೆಯೇ ದೀಕ್ಷೆ, ದೈವಿಕವಾದಂತಹ ಒಂದು ದೀಕ್ಷೆ ಅದು. ಕಾಲಭೈರವನೇ ಈ ದೀಕ್ಷೆಯ ಅಧಿಕಾರಿ. ಸ್ವಾಮಿಯವರ ಮಾತೃಚಿಂತನವು ಒಂದು ವಿಶೇಷ ಚಿಂತನ ಅಂದೆವು. ಒಂದು ಸಾನ್ನಿಧ್ಯಪ್ರದವಾದ ಜನನ ಅವರದು. ದಾಕ್ಷಾಯಿಣಿಯ ಸ್ವಭಾವ, ರೇಣುಕೆಯ ಅಂಶ, ತ್ರಿಕಾಲ ಜ್ಞಾನ ಇರುವಂತಹ ಚೈತನ್ಯ ಅವರದು. ತನ್ನ ಗರ್ಭದಲ್ಲಿರುವ ಶಿಶುವಿನ ಪೂರ್ಣ ಜ್ಞಾನ ಆ ಮಹಾತಾಯಿಗಿತ್ತು. ಯಾರಿಂದಲೂ ಈ ಮಗುವಿಗೆ ತೊಂದರೆ ಬರಬಾರದೆಂಬ ಉದ್ದೇಶದಿಂದ ಆವರಣವೊಂದನ್ನು ನೀಡಿ ದೀಕ್ಷೆ ಕೊಟ್ಟರು. ಹಾಗಾಗಿ ಗುರುಗಳು ದೀಕ್ಷಿತನೂ ಹೌದು, ಸ್ವಯಂ ದೀಕ್ಷಿತನೂ ಹೌದು. ಇಲ್ಲಿ ಮಹಾಕಾಲ ಭೈರವೇಶ್ವರನೇ ರಕ್ಷಾ ಕವಚ. ಇಲ್ಲಿ ಗುರುಕ್ಷೇತ್ರ ಆರೂಢ. ಅಲ್ಲಿಗೆ ಗುರುವಿನ ದೃಷ್ಟಿಯೂ ಇದೆ. ಅಲ್ಲಿ ಗುರು ಕೇಂದ್ರದಲ್ಲಿ ಉದಯಿಸಿರುವುದರಿಂದ ಇಲ್ಲಿ ಪ್ರಶ್ನಾಕರ್ತೃ ಯಾರು ಎಂದು ಕೇಳುವಾಗ ಸರ್ವೇಶ್ವರನಾದಂತಹ ಗುರು ಎಂದು ಹೇಳಬೇಕು. ಸರ್ವೇಶ್ವರ ಕಾರಕನ ಸನ್ನಿಧಿ ಅಂದರೆ ಎಲ್ಲಾ ಈಶ್ವರ ತತ್ವಗಳ ಕೇಂದ್ರೀಕೃತವಾದ ಸ್ವರೂಪ ಅದು. ಈ ತತ್ವ ಸೃಷ್ಟಿಯ ಮೂಲ ತತ್ವ. ಎಲ್ಲ ಈಶ್ವರರ ಏಕೀಕೃತವಾದ ಸಾನ್ನಿಧ್ಯವೇ ಆ ಓಂಕಾರ. ಇನ್ನು ದೈವಜ್ಞರು ಮುಂದುವರೆದು ಗುರುವಿನ ಜನ್ಮದ ಉದ್ದೇಶ ಏನು, ಇಲ್ಲಿ ಗುರುವಿನ ಧರ್ಮ ಏನು. ಸ್ವಾಮಿಯವರು ಒಂದು ಮಾತು ಹೇಳಿದ್ದರು. ಆ ಮಹಾತಾಯಿ ನನ್ನೊಡನೆ ಅಂದಳು, ನೀನು ಬದ್ಧತೆ ಬಾಧ್ಯತೆಗಳ ಸ್ವೀಕರಿಸು, ಇಲ್ಲವಾದರೆ ಪ್ರಪಂಚ ನಾಶವಾಗುವುದು. ಆಗ ಬದ್ಧತೆ ಬಾಧ್ಯತೆಗಳ ಸಮೀಕರಣದ ಸಮೀಕೃತೆಯ ನಾ ಸ್ವೀಕರಿಸುವೆ ತಾಯೇ ಎಂಬ ಮಾತನ್ನು ಕೊಟ್ಟೆ ಆಕೆಗೆ. ದೈವಜ್ಞರು ಹೇಳಿದ ಮಾತು. ಆ ಆದಿಪರಾಶಕ್ತಿಯ ಸ್ವರೂಪವನ್ನೇ ನಾವು ಇಲ್ಲಿ ಕಾಣುತ್ತಿರುವುದು. ಓಂಕಾರವು ಗುರುವು ಬೇರೆ ಬೇರೆ ಅಲ್ಲ, ಆದಿಮಾಯೆಯು ಗುರುವು ಬೇರೆ ಬೇರೆ ಅಲ್ಲ. ಎಲ್ಲದಕ್ಕೂ ಅತೀತವಾದ ಚೈತನ್ಯ ಗುರುವಿನಲ್ಲಿರುವುದು. ಸದಾ 24 ಗಂಟೆಗಳು ಜಾಗೃತವಾಗಿರುವ ಚೈತನ್ಯ ಪ್ರಪಂಚದಲ್ಲಿ ಏನಾಗುತ್ತಿದೆಯೋ ಅಲ್ಲೆಲ್ಲಾ ಹೋಗಿ ಅದನ್ನು ಕೆಲವು ಪೂರ್ಣ, ಕೆಲವು ಭಾಗಶಃ ಪರಿಹಾರ ಆಗಿಸುತ್ತಿರುವುದು. ಹಾಗಾಗಿ ಲಗ್ನಾಧಿಪತಿ ನಿವೃತ್ತಿ ರಾಶಿಯಲ್ಲಿ ಯಾರೋ ಹೇಳಿ ಆಗಿಸುವುದಲ್ಲ. ಆ ಸಮಯದಲ್ಲಿ ಸ್ವಾಮಿ ಹೇಳಿದ ಮಾತು, ಬದ್ಧತೆ ಈ ದೇಹಕ್ಕಲ್ಲ, ಆ ಓಂಕಾರಕ್ಕೆ ಉಳಿಸುವ ಬದ್ಧತೆ. ಆ ಬದ್ಧತೆಯನ್ನು ಈ ಶರೀರ ಮಾಧ್ಯಮಕ್ಕೆ ವರ್ಗಾಯಿಸಿತ್ತು. ಇನ್ನು ಮುಂದೆ ಗುರುಗಳ ದೇಹದ ಚಿಂತನೆ. ಇಲ್ಲಿ ಆರೂಢವನ್ನು ಪರಾಶಕ್ತಿ ಎಂದು ಚಿಂತಿಸಿದರೆ ಪರಾಶಕ್ತಿ ಇಲ್ಲಿ ಪೂರ್ಣತೆಯಲ್ಲಿ ಇದ್ದಾಳೆ. ನಿತ್ಯ ಅಕ್ಷಯವಾದ ನಿತ್ಯ ಸಾನ್ನಿಧ್ಯ. ಅದು ಚಂದ್ರ ಅನ್ನುವ ಚಿಂತನದಲ್ಲಿ ಪರಾಶಕ್ತಿಯನ್ನು ನೋಡಿದಾಗ ಅಲ್ಲಿ ರೂಪ ಇಲ್ಲ, ಆಕಾರ ಇಲ್ಲ, ಗುಣ ಇಲ್ಲ. ಆ ಚಂದ್ರನ ಆಕಾರ, ರೂಪ ಆರೂಢಾಧಿಪತಿಯಾದ ಗುರು. ಅಂದರೆ ಮೂರ್ತ ರೂಪದಲ್ಲಿ ಸ್ವೀಕರಿಸಬೇಕಾದ ಪೂರ್ಣತೆಯಲ್ಲಿ ಇರುವುದು. ಇಲ್ಲಿ ತಾಯಿಯೇ ಹೇಳುತ್ತಿರುವುದು, ನಾನು ಗುರು ಬೇರೆ ಬೇರೆ ಅಲ್ಲ ಎಂದು. ಆ ಪರಾಶಕ್ತಿಯ ವ್ಯಕ್ತ ಸ್ವರೂಪವೇ ನಮ್ಮ ಸ್ವಾಮಿಯವರು. ಇಲ್ಲಿ ತಾಯಿಯ ಅಧಿಕಾರ ಯಾರಿಗಿದೆ ಎಂದರೆ ಅದು ಗುರುವಿಗೆ ಮಾತ್ರ.
ಪರಾಶಕ್ತಿಯ ದೇಹ ರೂಪವೇ ಗುರು ಇದೆ. ಮಾಯಾಬಂಧಿತವಲ್ಲದ ಶಕ್ತಿ, ಅತೀತವಾದ ಶಕ್ತಿ ಅದು. ಅದನ್ನು ದರ್ಶಿಸಬೇಕೆಂದಾದರೆ ಗುರುಗಳನ್ನು ದರ್ಶಿಸಬೇಕು. ಮಾಯಾತೀತನೊಬ್ಬ ಮಾಯೆಯೊಳಗೆ ಬಂಧಿಸಲ್ಪಟ್ಟು ಮತ್ತೆ ಮಾಯೆಯಿಂದಲೇ ಮಾಯಾತೀತತೆಗೆ ಹಾರುವ ಚಿಂತನ ಇದೆ. ಅಂತಹ ಚಿಂತನ ಯಾವ ದೇವಶಕ್ತಿಗಳಿಗೂ ಬಂದಿಲ್ಲ. ಜನ್ಮವನ್ನು ಸೃಷ್ಟಿಸಿದ ಮಾಯಾತೀತ ಶಕ್ತಿ ಓಂಕಾರ. ಓಂಕಾರದಿಂದಲೇ ಸೃಷ್ಟಿಸಲ್ಪಟ್ಟ ಬೀಜ, ಓಂಕಾರವೇ ಬೀಜ. ಹಾಗಾಗಿ ಓಂಕಾರವೇ ಇಲ್ಲಿ ಆವಿರ್ಭವಿಸಿದೆ. ಪ್ರಪಂಚದ ಎಲ್ಲಾ ಜೀವಜಾಲಗಳ ವಕ್ತಾರ ಈ ಆರೂಢಾಧಿಪತಿ. ಪ್ರಪಂಚದ ಎಲ್ಲಾ ಜೀವ ಚೈತನ್ಯ ಈ ಆರೂಢಾಧಿಪತಿಯ ಜೀವಕ್ಕೆ ಪ್ರವರ್ತನ ಆಗುತ್ತಿದೆ. ಅಂದರೆ ಎಲ್ಲಾ ಜೀವಗಳ ಭಾವಗಳು ಸ್ವಾಮಿಯವರ ನರನಾಡಿಯಲ್ಲಿ ಹರಿಯುತ್ತಿದೆ. ಈ ದೇಹದ ನರಗಳಲ್ಲಿ ಪ್ರಪಂಚದ ಎಲ್ಲಾ ಜೀವ ರಹಸ್ಯ ಅಡಗಿ ಒಂದು ಯಜಮಾನತೆ ಇದೆ. ಇನ್ನು ಹೊಸ ಸೃಷ್ಟಿಯ ಚಿಂತನ ಬಂದು ಸೃಷ್ಟಿ ಅಯೋನಿಜ ದೇಹದಲ್ಲಿ ಅತಿ ಹೆಚ್ಚು ತೇಜಸ್ಸು ಇದೆ. ಅದು ವೈಷ್ಣವ ತೇಜಸ್ಸು. ಶೈವ ತೇಜಸ್ಸು ಜಾಸ್ತಿ ಇದೆ. ಯೋನಿಜ ಮತ್ತು ಅಯೋನಿಜ ಎರಡೂ ಒಟ್ಟು ಸೇರಿದಾಗ ವೈಷ್ಣವಾಂಶ ಜಾಸ್ತಿ ಇರುವುದರಿಂದ ಜಗತ್ತಿನಲ್ಲಿ ಆಗುತ್ತಿರುವ ಎಲ್ಲಾ ನಾಶಕ್ಕೆ ಪರಿಹಾರ ಸಿಗುತ್ತದೆ. ಇಲ್ಲಿ ಸೃಷ್ಟಿಸಲ್ಪಟ್ಟ ಅಯೋನಿಜ ಜನ್ಮಕ್ಕೆ ಆಶ್ರಯ ಈ ಯೋನಿಜ ಜನ್ಮ. ಅಯೋನಿಜನಾಗಿ ಹುಟ್ಟಿದ್ದು ಈ ಯೋನಿಜ ಜನ್ಮ ನೆಲೆ ನಿಲ್ಲಿಸಲೆಂದು. ಇನ್ನು ಇದೊಂದು ಅವತಾರ ಅಲ್ಲ, ಇದೊಂದು ಆವಿರ್ಭಾವ ಎಂಬ ಚಿಂತನೆ. ದೈವಜ್ಞರು ಅನ್ನೋದು ಸನ್ಯಾಸ ಅನ್ನುವುದು ದ್ವಿಜನ್ಮ. ಸಾಧಾರಣ ಅರ್ಥದಲ್ಲಿ ಸನ್ಯಾಸ ಪಟ್ಟ ಅಂದಾಗ ಅಭಿಷೇಕ ಆಗಬೇಕಲ್ಲವೇ? ಇಲ್ಲಿ ಹಾಗಲ್ಲವಲ್ಲ. ಪೂರ್ವಾಶ್ರಮದಲ್ಲಿ ಇದ್ದ ಹೆಸರನ್ನು ವಿಸರ್ಜಿಸಿಲ್ಲ. ಶ್ರೀ ಗುರುಪರಾಶಕ್ತಿ ಮಠ ಎಂಬ ಹೆಸರು ಅಷ್ಟಮಂಗಲ ರಾಶಿಯಲ್ಲೇ ಬಂದುದು. ಹಾಗೆಯೇ ಅದೇ ರೀತಿ ಶ್ರೀ 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 ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಎಂಬ ಹೆಸರು ಕೂಡ ಅಷ್ಟಮಂಗಲ ರಾಶಿಯಲ್ಲೇ ಬಂತು. ಮತ್ತು ಯೋಗೇಶ್ವರೇಶ್ವರ ಎರಡೂ ಬೇರೆ ಬೇರೆ ಅಲ್ಲ. ಅಂದರೆ ಈ ಯೋಗೇಶ್ವರೇಶ್ವರತ್ವ ಬರುವ ಮೊದಲೇ, ಅಂದರೆ ಜನ್ಮದೊಂದಿಗೆ ಈ ಶಕ್ತಿ ವಿಶೇಷತೆ ಗುರುಗಳಲ್ಲಿತ್ತು. ಈ ಪಟ್ಟ ಯಾರು ಕೊಟ್ಟದು ಎಂಬ ಚಿಂತನೆ, ಈ ಹೆಸರು ಯಾರು ಕೊಟ್ಟರು ಎಂಬ ಪ್ರಶ್ನೆಗೆ ಉತ್ತರ ಅಷ್ಟಮಂಗಲ ರಾಶಿ ಚಕ್ರದಲ್ಲಿ ಸಂಚರಿಸುವ ಗ್ರಹರಿಗೆ ಅಧಿಪತಿಯಾದ ಚಕ್ರ ಮಧ್ಯ ಪೀಠದಲ್ಲಿ ಪೂಜಿಸಲ್ಪಡುವ ಶಕ್ತಿ ಆ ದಕ್ಷಿಣಾಮೂರ್ತಿಯೇ ಯೋಗೇಶ್ವರೇಶ್ವರ ನೀನು ಎಂಬ ಹೆಸರು ಕೊಟ್ಟುದು. ಈ ಶಕ್ತಿ ಸೃಷ್ಟಿಸಲ್ಪಟ್ಟುದಲ್ಲ. ಯೋಗೇಶ್ವರೇಶ್ವರ ದಕ್ಷಿಣಾಮೂರ್ತಿ ಸಂಕಲ್ಪ ಮಾಡಿ ಸ್ವಾಮಿಯ ತಾಯಿ ಸಮುದ್ರ ಸ್ನಾನ ಮಾಡುವ ಸಂದರ್ಭದಲ್ಲಿ ಆದಿನಾರಾಯಣನೇ ಕಾಲಭೈರವನಿಗೆ ನರೇಂದ್ರನಾಥ ಎಂಬ ಹೆಸರು ಕೊಡಲು ಪ್ರೇರಣೆ ಕೊಟ್ಟು. ಆರೂಢ ರಾಶಿ ಆವಿರ್ಭಾವ ರಾಶಿ, ಅದಕ್ಕೆ ಮಾತ್ರ ರಾಜತ್ವದ ವಿಶೇಷತೆ ಇರುವುದು. ಇಲ್ಲಿ ಶ್ರೀ 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 ಮತ್ತು ಯೋಗೇಶ್ವರೇಶ್ವರ ಎಂಬುದು ಸ್ವಾಮಿಯವರು ಇಟ್ಟುಕೊಂಡ ಹೆಸರಲ್ಲ. ಸಹಜವಾದ ಶಕ್ತಿ ಇಲ್ಲಿ ಸ್ವಯಂ ಆವಿರ್ಭಾವಗೊಂಡು ಸನ್ಯಾಸತ್ವದಿಂದಲೋ ಯಾವುದೇ ಸಂಸ್ಕಾರ ಕ್ರಿಯೆಗಳಿಂದಲೋ ಯಾವುದೇ ಗುರುಗಳ ಬಳಿ ಅಧ್ಯಯನ ಮಾಡಿ ಬಂದ ಚಿಂತನವಲ್ಲ. ಆದ ಶಕ್ತಿ ಗುರು ಎಂಬ ಚಿಂತನೆ. ಗುರುವಿನ ದೃಷ್ಟಿ ಕೇಂದ್ರ ಸ್ಥಿತಿ ಗುರುಕ್ಷೇತ್ರ ಬರುವುದಾದರೆ ಅಲ್ಲಿ ನಾವು ಸರ್ವೇಶ್ವರ ಗುರು ಎಂದು ಹೇಳಬೇಕು. ಆ ರಾಶಿಗೆ ಹೆಚ್ಚಿನ ಗ್ರಹ ಸಂಪರ್ಕ ಇರುವುದರಿಂದ ಬಹುಸ್ವರೂಪಿಯಾದ ಶಕ್ತಿ ಎಂದು ಹೇಳಬೇಕು. ಹೊಂದಿರುವಂತಹ ಎಲ್ಲಾ ಲೋಕಗಳ ಆಧಿಪತ್ಯ ಹೊಂದಿರುವವರು ಎಂದರ್ಥ. ಇನ್ನು ಕೊನೆಯದಾಗಿ ಜ್ಯೋತಿರ್ಪುಂಜ ಸ್ವರೂಪಿ ಗುರು ಅನ್ನುವ ಚಿಂತನೆ ಬಂದು ಸ್ವಾಮಿಯವರು ಹೇಳಿದ ಮಾತು, ನಾನು ನರೇಂದ್ರನಾಥನಾಗಿಯೇ ಹೋಗಬೇಕು ಎಂಬುದು ನನ್ನ ಆಸೆ. ಏಪ್ರಿಲ್ 23ನೇ ತಾರೀಕು ಸ್ವಾಮಿಯವರ ಜನನ, ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಅಂತ್ಯಸುಖದ ಫಲ ಹೇಳುವುದಾದರೆ ಅಂತ್ಯಸುಖ ಎಂದು ಫಲ ಹೇಳುವಂಥದ್ದು. ಕಲಿಯುಗದ ಫಲ ವಶಿಷ್ಠಾದಿಗಳಿಗೂ ಹೇಳಲು ಸಾಧ್ಯವಿಲ್ಲದಂತಹ ಒಂದು ಫಲ ಇದು. ಗುರುಗಳ ಭೌತಿಕ ಶರೀರ ಏನು ಮಾಡಬೇಕೆಂಬ ವಿಚಾರಕ್ಕೆ ಗುರುಗಳ ಮಾತಿನಲ್ಲಿ ಅಂತಹ ನಿರ್ಣಯ ಬರಲಿದೆ, ಅಥವಾ ಅಶರೀರವಾಣಿಯೊಂದು ಗುರುಗಳಿಗೆ ಬರಲಿದೆ. ಇದುವರೆಗೆ ನಾವು ಆಚಾರ್ಯ ಸ್ಥಾನ, ಕ್ಷೇತ್ರೇಶ ಸ್ಥಾನ, ಗುರು ಎಂದೇ ಸಂಕಲ್ಪಿಸಿದ್ದು. 12ನೇ ರಾಶಿಯಿಂದ ಆಚಾರ್ಯ ಸ್ಥಾನದ ಚಿಂತನೆ. ವೃಶ್ಚಿಕ ರಾಶಿ ಆಚಾರ್ಯ ಸ್ಥಾನಪತಿ
ಸ್ತ್ರೀ ರಾಶಿ, ಅದು ಕುಜಕ್ಷೇತ್ರ. ಇಲ್ಲಿ ಪ್ರಪಂಚದ ಆಚಾರ್ಯ ಸ್ಥಾನ ಯಾರಿಗೆ ಎಂದು ಕೇಳಿದಾಗ ಅದು ಪರಾಶಕ್ತಿ. ಆರೂಢದ ನವಮ ಭಾವದಲ್ಲಿ ಆದಿತ್ಯ, ಅಂದರೆ ಕ್ಷೇತ್ರೇಶ ಸ್ಥಾನದಲ್ಲಿ ಮಹಾಕಾಲ ಭೈರವೇಶ್ವರ. ಹಾಗಾದರೆ ಗುರು ಯಾರು ಎಂದು ಚಿಂತಿಸಿದಾಗ ಆಚಾರ್ಯರಿಗೂ ಆಚಾರ್ಯತ್ವ ಹೊಂದಿದಂತಹ ಮಾಯೆಗೂ ಮೀರಿ ನಿಂತ ಒಂದು ಸ್ಥಾನ ಆರೂಢಾಧಿಪತಿಯದ್ದು. ಪರಾಶಕ್ತಿ ತಾಯಿ ಮತ್ತು ಕಾಲಭೈರವೇಶ್ವರನೇ ಇಲ್ಲಿ ಗುರುವೇ ಮಹಾಭಾಗವತ ಶ್ರೇಷ್ಠ ಎಂದು ಹೇಳಬೇಕು. ನುಡಿ ನಮನ. ಗುರುವಿನ ಸೇವೆಯೇ ಗಂಗಾ ಸ್ನಾನ, ಗುರುವಿನ ನುಡಿಯೇ ಅಮೃತಪಾನ. ಮಕ್ಕಳಾದ ನಾವು ಆ ಮಹಾಸ್ವಾಮಿಯ ನುಡಿಗಳನ್ನು ಕೇಳಲು ಹಾತೊರೆಯುತ್ತಿದ್ದೇವೆ. ಎಂದು ಕೇಳುವೆಯೋ ಒಂದು ಅಕ್ಷರವಾದರೂ, ಎಂದು ಕೇಳುವೆವೋ ಆ ನಿಮ್ಮ ಕಂಠದಿಂದ ಹೊರಡುವ ನಿನಾದವ ಸ್ವಾಮಿ. ಆ ಅಮೃತ ಸಿಂಚನ, ಆ ಪ್ರೀತಿಯ ವಚನ, ಅದುವೇ ನೊಂದ ಮನಸ್ಸಿಗೆ ಪರಿಹಾರ. ಹಸಿದವಗೆ ಮೃಷ್ಟಾನ್ನ ಭೋಜನ, ಬಾಯಾರಿದವಗೆ ತಣಿಸುವ ತೀರ್ಥ. ಕೇಳೋಣ ಆ ದಿವ್ಯ ಸಾನ್ನಿಧ್ಯದ ನುಡಿಗಳನ್ನು. ಕಳೆದ ವರುಷ ಫೆಬ್ರವರಿ 28ನೇ ತಾರೀಕಿನಂದು ಭಕ್ತ ಸಂದೋಹವನ್ನು ಉದ್ದೇಶಿಸಿ ಶ್ರೀ ಕ್ಷೇತ್ರ ಮರಕಡದಲ್ಲಿ ಸ್ವಾಮಿ ಕೊಟ್ಟ ಆಶೀರ್ವಚನವನ್ನು ಕೇಳೋಣ. ತಮ್ಮ ಪಯಣವನ್ನು ಸ್ವತಃ ಸ್ವಾಮಿಯವರೇ ತಿಳಿಸಿದ್ದಾರೆ. ತನ್ನ ಬಾಳಿನ ಉದ್ದೇಶ ಏನು, ದೇವಸ್ಥಾನ ಕಟ್ಟುವ ತತ್ವ ತನ್ನದಲ್ಲವಾದರೂ ಯಾಕೆ ಈ ದೇವಸ್ಥಾನ ಕಟ್ಟಿದರು, ಅಷ್ಟಮಗಳ ಪ್ರಶ್ನೆಯನ್ನು ಇಟ್ಟು ಯಾಕೆ ಪರಿಹಾರ ಕೊಟ್ಟಿರುವರು ಎಂದು ಸ್ವಾಮಿಯವರೇ ತಿಳಿಸಿರುತ್ತಾರೆ. ನಾವು ಮತ್ತೆ ಆ ನುಡಿಗಳನ್ನು ಮರುಕಳಿಸಿದಾಗ ಈ ದಿನಕ್ಕಾಗಿಯೇ ಅಂದಿರಬಹುದೇನೋ ಎಂದು ಅನಿಸುತ್ತಿದೆ. ಕೇಳೋಣ ಬನ್ನಿ. 28 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. 28-27 ಅನಂತರದಲ್ಲಿ ಜೀವಿತದ ರಮ್ಯವಾದ ಮತ್ತು ನನ್ನ ಜೀವಿತದ ರಮ್ಯವಾದ ಹೊತ್ತದು. ನಿಮ್ಮೊಂದಿಗೆ ಆ ದೈವದೊಂದಿಗೆ ತಾಯಿ ಅನ್ನುವ ಆ ಚೈತನ್ಯದೊಂದಿಗೆ ನನ್ನ ಪಯಣ ಆತ್ಮತೃಪ್ತಿಯ ಕರಕೊಂಡ ಕ್ಷಣ. ಜೀವಿತದ ಸಂಜೆಯಿಂದ ಬಂದಿದ್ದೇನೆ ನಾನು. ಇನ್ನೂ ಕಾರ್ಯಗಳು ಕೊಟ್ಟಿದ್ದಾವೆ. ಯಾಕೆ ವ್ಯಕ್ತದ ಭಾವನಾತ್ಮಕ ಪಯಣ, ಯಾರಿಗೂ ಸಿಗದ ಪಯಣ, ಎಲ್ಲರ ಪ್ರೀತಿ ಗಳಿಸಿಕೊಂಡ ಕ್ಷಣ. ಬಂದವರೆಷ್ಟೋ ಹೋದವರೆಷ್ಟೋ ಗೊತ್ತಿಲ್ಲ. ಬಾಳ ಸಂಜೆಯಲ್ಲಿ ನಿಂತು ಕತ್ತ ತಿರುಗಿಸಿದಾಗ ಲೌಕಿಕರ ಬದುಕು ಸಾರ್ಥಕವಾಯಿತೆ ಎನ್ನುವ ಪ್ರಶ್ನೆ ಬಂದಾಗ ಮಂಥರಿಯ ಭಾವದೊಳಗೆ ನುಗ್ಗಿದ್ದೇನೆ ನಾ. ಸಾರ್ಥಕ್ಯವಾಯಿತು ಈ ಜೀವಿತ. ಕಾರಣ ಇಷ್ಟವರ ಪ್ರೀತಿ ಆ ಮಾತಾಯಿ ಗಳಿಸಿಕೊಟ್ಟವನಿಗೆ ಅವರು ಭೀಮಬಲದವ, ಅವರು ಕೂದಂದವಳು. ಯಾರಿಗೂ ನನ್ನಂತ ಭಕ್ತ ಸಂದವ ಸಿಕ್ಕಿಲ್ಲವೇನೋ. ನನಗೆ ನೋವಾದಾಗ ಕಣ್ಣೀರಿಟ್ಟ
ಮನಸ್ಸಿನ ಸಂತಸ ಇನ್ನೇನು ಗೊತ್ತಾಗವೆನ್ನಕ್ಕ. ಪ್ರಚಂಡವಂತರು ಭಾವಾತಿರೇಕದೊಂದಿಗೆ ನನ್ನೊಂದಿಗೆ ಸ್ಪಂದಿಸಿದ. ಪ್ರಚಂಡ ಹಂತದಲ್ಲೂ ಭಾವಾತಿರೇಕದಿಂದ ಸ್ಪಂದಿಸಿದ. ನಾವೆಷ್ಟಿತ್ತು ನಲಿವು, ತೃಪ್ತತೆಯ ನಲಿವು, ಒಡವು ಬಿಚ್ಚಿದ ನಲಿವು, ಸತ್ಯಕ್ಕೆ ಬೆಳೆಸಿಕೊಂಡ ನಲಿವು. ನಮ್ಮಿಂದ ಆ ಮಾಟ ತುಂಬ 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 ಸಾಧಿಸಿದರು. ಸಾಧಕರಾಗಿಸಿದವರು ನಮ್ಮನ್ನ ನೆನಪಿಟ್ಟುಕೊಳ್ಳಿ. ನಮಗೆ ತಪಸ್ಸ ಮಾಡುವ ಮೂಲೆಯಲ್ಲಿ ಕುಂತು ತಪಸ್ಸಲ್ಲ, ಮೈಯೊಳಗನ ರಕ್ತದ ಬೆವರಾಡಿಸಿ ಆ ತಪಸ್ಸು ಆಗಿಸಿದಳವಳು. ಎಲ್ಲವೂ ಕಟ್ಟಿಸಿದವರ ನಮ್ಮಿಂದ. ಎಲ್ಲವನ್ನು ತಿದ್ದೇನೆ ನಾನು. ಹೊಸ ದಿಸೆಯಿಂದ ಕೊಟ್ಟೆ ನಮಗೆ ದೇವಸ್ಥಾನಗಳ ಆಗಿಸಿದಳಕ್ಕೆ. ಸ್ವಾಮಿ ತಿಳಿಸಿದ ಆಧ್ಯಾತ್ಮ ಮತ್ತು ಜೀವನ ಧರ್ಮ 1994ರಿಂದ ತನ್ನ ಕೊನೆಯ ಕ್ಷಣದವರೆಗೂ ಜೀವನ ಧರ್ಮ ಅಂದರೆ ಏನು, ಆಧ್ಯಾತ್ಮ ತತ್ವ ಅಂದರೆ ಏನು ಎಲ್ಲವನ್ನೂ ವಿಸ್ತಾರವಾಗಿ ಆ ಮಹಾಸ್ವಾಮಿ ನಮಗೆ ಕೊಟ್ಟಿರುವರು. 2013ರಂದು 43 ದಿನ ನಿಜ ಧ್ಯಾನ ಅಂದರೆ ಏನು, ಆ ಧ್ಯಾನವೇ ನಮ್ಮ ಅಂತರ್ದರ್ಶನ, ಭಾವಶುದ್ಧಿ, ಚಿತ್ತಶುದ್ಧಿ ಏನು, ಅದು ಯಾಕಾಗಿ ಶೂನ್ಯತೆಯ ಭಾವ ಪ್ರಾರ್ಥನೆಯಿಂದ ನಮ್ಮನ್ನು ಏತರ ಶುದ್ಧೀಕರಿಸಬಹುದು ಅದೆಲ್ಲವ ಬಿಡಿ ಬಿಡಿಯಾಗಿ ಅಂದಿರುವರು. ಆ ನುಡಿ ಅಮೃತಗಳನ್ನು ಮನನ ಎಂಬ ಯಜ್ಞ ರೂಪದಲ್ಲಿ ಸ್ವಾಮಿಯ ಅನುಗ್ರಹದಂತೆ ಶ್ರೀ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನಡೆಯುತ್ತಿದ್ದು ಅದನ್ನು ಆಲಿಸಿ ಪಾಲಿಸಿ ಸವಿದ ಭಕ್ತರಿಗೆ ಅದು ಅನುಭವಕ್ಕೆ ಬಂದಿದೆ. ಅದರ ಒಂದು ತುಣುಕಿನ ಭಾಗವ ಕೇಳೋಣ. ಮನನ ಮಾಡಿ ಅಂದ್ರೆ ಆ ಶಬ್ದ ಉಪಯೋಗಿಸಿದ ಮನವೇ ಧ್ಯಾನ ಅಂದ್ರೆ ನಾನು ಹೇಳಿದ ಮಾತುಗಳ ಮನನ ಮಾಡಿದರೆ ಅದೇ ಜ್ಞಾನ. ಇನ್ನಾವ ಧ್ಯಾನವೂ ಬೇಕಿಲ್ಲ, ಇನ್ನಾವ ಜ್ಞಾನವೂ ಬೇಕಿಲ್ಲ. ಸ್ವಾಮಿಯವರು ನಮ್ಮೊಂದಿಗೆ ಇದ್ದು ಒಡನಾಟವ ಕೊಟ್ಟ ಸಾಮೀಪ್ಯದ ಕೊಟ್ಟ ಕ್ಷಣಗಳನ್ನು ಇದೀಗ ಮರುಕಳಿಸೋಣ ಬನ್ನಿ.
ನಮಗೆ ಕೊಟ್ಟಿರುವ ಈ ಅನರ್ಘ್ಯ ರತ್ನವನ್ನು, ಈ ನಿಧಿಯನ್ನು ನಮ್ಮೊಳಗೆ ಪಡಕೊಂಡು ಮಕ್ಕಳಾದ ನಾವು ಆ ಸನಾತನೆಯ ವಿರಾಟ ಸೌಧವ ಕಟ್ಟುವ ಆ ನಮ್ಮ ಸ್ವಾಮಿಯ ಆಶಯವನ್ನು ಪೂರೈಸುವುದೇ ನಮ್ಮ ಮುಂದಿನ ಹೆಜ್ಜೆಯಾಗಲಿ. ಪೂಜ್ಯ ಸ್ವಾಮಿಯಿಂದ ಉಕ್ತವಾದ ಈ ಕ್ಷೇತ್ರದ ಪಂಚತತ್ವಗಳು ಆತ್ಮಾವಲೋಕನ, ಗುರುಪ್ರಜ್ಞೆ, ಆತ್ಮನಿವೇದನೆ, ಆತ್ಮ ಸಮರ್ಪಣೆ, ಆತ್ಮಿಕ ಅರ್ಚನೆ. ಈ ಮಹಾ ಆರಾಧನೆಯ ಕೊನೆಯ ಘಟ್ಟದಲ್ಲಿ ಆತ್ಮ ಸಮರ್ಪಣೆಯಾಗಿಸಿ ಸಾಂಕೇತಿಕವಾಗಿ ಪುಷ್ಪಾರ್ಚನೆಯೊಂದಿಗೆ ಆ ಮಹಾಸ್ವಾಮಿಯ ಆತ್ಮಿಕವಾಗಿ ಅರ್ಚಿಸೋಣ ಬನ್ನಿ. ಪುಷ್ಪಾರ್ಚನೆಯ ವೇಳೆ ಸ್ವಾಮಿಯ ನುಡಿಗಳನ್ನು ಕೇಳುತ್ತಾ ಅವರ ಆಶಯದಂತೆ ಕಾಯ ವಾಚ ಮನಸ ಆತ್ಮನ ಅರ್ಚನೆ ಆಗಿಸೋಣ. ದಯವಿಟ್ಟು ಬಂಧುಗಳ ಸೂಚನೆ ಕೊಡದೆ ಏಳಬಾರದಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಕ್ಷೇತ್ರದ ಅಧಿದೇವರಾದಂಥ ಆದಿಪರಾಶಕ್ತಿಯನ್ನು ಸ್ಮರಿಸಿಕೊಂಡು ನಮಗೆಲ್ಲ ಪೂಜ್ಯರು ಆದರಣೀಯರು ಆಗಿರತಕ್ಕಂಥ ಯೋಗೇಶ್ವರ ನರೇಂದ್ರನಾಥ ಸ್ವಾಮೀಜಿಯವರು ಆ ಚೇತನ ಯಾವತ್ತೂ ಅವಿರತವಾಗಿ ಇರುವಂಥದ್ದು, ಅದಕ್ಕೆ ನಾಶ ಎಂಬುವಂಥದ್ದಿಲ್ಲ. ಆ ದಿವ್ಯ ಚೇತನ ಮರಕಡದಲ್ಲಿ ಬಹಳಷ್ಟು ಆಧ್ಯಾತ್ಮದ ಸಿಂಚನವನ್ನು ಮನೆ ಮನೆಗೆ ಮನಮನದಲ್ಲಿ ಪ್ರತಿಬಿಂಬಿಸುವುದರ ಜೊತೆಯಲ್ಲಿ ಪುರಾತನ ದೇವಸ್ಥಾನಗಳ ಜೀರ್ಣೋದ್ಧಾರದ ಪ್ರಕ್ರಿಯೆಯ ಜೊತೆಯಲ್ಲಿ ದೇವಸ್ಥಾನ ಮತ್ತು ಮಾನವನಿಗೆ ಜೀವರಾಶಿಗೆ ಇರತಕ್ಕಂಥ ಎಲ್ಲ ಆ ಸಂಕುಲತೆಯ ಸಮ್ಮಿಲನವನ್ನು ಮತ್ತು ಧೀಮಂತಿಕೆಯ ಧೀಶಕ್ತಿಯನ್ನು ಅನಾವರಣಗೊಳಿಸುವಲ್ಲಿ ಪೂಜ್ಯರು ಬಹಳಷ್ಟು ಸಮಾಜಕ್ಕೆ ಒಳ್ಳೆಯ ಚಿಂತನೆ ಮತ್ತು ಮಂಥನಗಳನ್ನು ಮಾಡತಕ್ಕಂಥ ಪ್ರಭಾವಲಯವನ್ನು ಬೀರಿಸಿದವರು. ಅವರನ್ನು ನಾನು ಪೂರ್ವಾಶ್ರಮದಲ್ಲಿ ಸ್ವಾಮೀಜಿ ದೀಕ್ಷೆ ತಗೊಳ್ಳುವ ಮೊದಲೇ ನಾನು ಮರಕಡಲ್ಲಿ ಆಗಾಗ ಹೋಗ್ತಾ ಇದ್ದೆ. ಅಲ್ಲಿ ಆಧ್ಯಾತ್ಮದ ದಿವ್ಯ ಚೇತನದ ಧೀಮಂತಿಕೆಯನ್ನು ಜನಸಾಮಾನ್ಯರಲ್ಲಿ ಕೂಡ ಅನಾವರಣಗೊಳಿಸಿ ಈ ದೇಶದ ಪ್ರಬುದ್ಧ ಪ್ರಜೆಗಳಾಗಿ ಮಾನವತೆಯ ಮೌಲ್ಯದೊಂದಿಗೆ ಸಾಮರಸ್ಯದ ಬದುಕಿನೊಂದಿಗೆ ಎಲ್ಲ ಜೀವರಾಶಿಗಳನ್ನು ಪ್ರೀತಿಸುವಂಥ ಒಂದು ದಿವ್ಯ ಚೇತನವನ್ನು ಸಮಾಜಕ್ಕೆ ಕೊಟ್ಟವರು ಪೂಜ್ಯ ಶ್ರೀಗಳು. ಅವರ ಇವತ್ತು 48ನೇ ದಿವಸದ ಆರಾಧನಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಾವು ಹೇಳೋದಿಷ್ಟೇ, ಅವರು ಇನ್ನೂ ಕೂಡ ನಮ್ಮ ಜೊತೆಯಲ್ಲಿ ಸದಾ ಇರ್ತಾರೆ. ಅವರ ದಿವ್ಯ ಚೇತನ ಅದು ನಿರಂತರವಾಗಿ ಹಿಂದಿನಿಂದ ಏನೆಲ್ಲ ಮಾಡ್ತಾ ಬಂದಿದೆ, ಇನ್ನು ಮುಂದೆಯೂ ಕೂಡ ಆ ಚೇತನ ಬೇಕಾದಂಥ ರೀತಿಯಲ್ಲಿ ಈ ಕ್ಷೇತ್ರವನ್ನು ಮುನ್ನಡೆಸಲಿಕ್ಕೆ ಅದು ದೊಡ್ಡ ಶಕ್ತಿಯಾಗಿದೆ. ಆ ಆದಿಪರಾಶಕ್ತಿ ಮಹಾಮಾತೆಯ ಆ ಲೀಲೆ ಮತ್ತು ಮಹಿಮೆಯಿಂದ ಇವತ್ತು ಮರಕಡ ಮಾತ್ರ ಅಲ್ಲ, ಮಡ್ಯಾರಿನ ಈ ಪರಿಸರದಲ್ಲಿ ಕೂಡ ಮತ್ತು ವಿಶ್ವಕ್ಕೆ ಬೇಕಾದಂಥ ವಿಶ್ವ ಮಾನವ ಕುಲಕೋಟಿಗೆ ಮತ್ತು ವಿಶ್ವದ ಎಲ್ಲ ಜೀವರಾಶಿಗೆ ಕೂಡ ಒಂದು ದಿವ್ಯ ಚೇತನವನ್ನು ಕೊಡತಕ್ಕಂಥ ಧೀಮಂತಿಕೆ ಇರತಕ್ಕಂಥ ಈ ಪವಿತ್ರ ತಾಣದಲ್ಲಿ ಇವತ್ತು ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮುಂದಿನ ದಿವಸದಲ್ಲಿ ಈ ಮರಕಡ ಕ್ಷೇತ್ರದಲ್ಲಿ ಇನ್ನಷ್ಟು ಇದಕ್ಕಿಂತ ಹೆಚ್ಚಿನ ಕಾರ್ಯಗಳು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ವಿಶ್ವವೇ ನೋಡತಕ್ಕಂಥ ಒಂದು ದಿವ್ಯ ಸಾನ್ನಿಧ್ಯವಾಗಿ ಬೆಳಗಿರಲಿಕ್ಕೆ ಇರುವಂಥದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಪಾಶ್ಚಾತ್ಯ ರಾಷ್ಟ್ರಗಳಿಂದ ಕೂಡ ಈ ದಿವ್ಯ ಸಾನ್ನಿಧ್ಯಕ್ಕೆ ಮುಂದಿನ ದಿವಸದಲ್ಲಿ ಬಹಳಷ್ಟು ಜನ ಭಕ್ತರು ಬಂದು ಈ ದೇಶದ ಆಧ್ಯಾತ್ಮದ ಧೀಮಂತಿಕೆಯನ್ನು, ಈ ದೇಶದ ಗುರುತತ್ವವನ್ನು, ಈ ದೇಶದ ವಿಶ್ವಮಾನ್ಯವಾದಂಥ ಜಗದ್ಗುರು ರಾಷ್ಟ್ರವಾಗಿ ಬೆಳೆಯತಕ್ಕಂಥ ಈ ದೇಶದ ಭಾವೈಕ್ಯತೆ ಮತ್ತು ಐಕ್ಯಮತ್ಯದೊಂದಿಗೆ ಎಲ್ಲ ರೀತಿಯಲ್ಲಿ ಬರತಕ್ಕಂಥ ಸಂಶಯ, ಮಾತ್ಸರ್ಯ, ಸಂಘರ್ಷ, ಇದರಿಂದ ಪ್ರಪಂಚ ಏನು ತಲ್ಲಣಗೊಳ್ತಾ ಇದೆ ಇವತ್ತು ವಿಶ್ವ, ಅದರಿಂದ ಎಲ್ಲ ವಿಮೋಚಿಸುವಂಥ ಒಂದು ದಿವ್ಯ ಕ್ಷೇತ್ರವಾಗಿ ಈ ಕ್ಷೇತ್ರ ಮುಂದಿನ ದಿವಸದಲ್ಲಿ ಬೆಳಗಿಸ್ಲಿಕ್ಕೆ ಇದೆ. ಇವತ್ತು ಸಮಾಜದಲ್ಲಿ ಮತ್ಸರಗಳು, ಸಂಶಯಗಳು, ಬೇರೆ ಬೇರೆ ರೀತಿಯ ಸಂಘರ್ಷಗಳು ಬೆಳೆಯತಕ್ಕಂಥ ಈ ಕಲಿಯುಗದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಮನಪರಿವರ್ತನೆ ಮತ್ತು ಮನಪರಿವರ್ತನೆಯೊಂದಿಗೆ ಭಾವಶುದ್ಧಿ, ಕರ್ಮಶುದ್ಧಿ, ಮನಶುದ್ಧಿ ಪೂಜ್ಯರ ದೊಡ್ಡ ದೇಹೋದ್ದೇಶವಾಗಿತ್ತು. ಮನಶುದ್ಧಿ ಮಾಡಬೇಕು, ಭಾವಶುದ್ಧಿ ಮಾಡಬೇಕು, ಅದರ ಜೊತೆಯಲ್ಲಿ ಕರ್ಮಶುದ್ಧಿ ಆಗ್ತದೆ ಅನ್ನುವಂಥ ಮಾತನ್ನು ಕ್ಷಣ ಕ್ಷಣ ಹೇಳ್ತಾ ಇದ್ರು. ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಇರತಕ್ಕಂಥ ಜಾಗೃತಿಯನ್ನು ಅವರು ಪ್ರತಿಕ್ಷಣ ಮಾಡತಕ್ಕಂಥ ಒಂದು ದಿವ್ಯ ಚೇತನವಾಗಿದ್ದರು.
ಅವರ ಪ್ರೀತಿ, ಅವರ ವಾತ್ಸಲ್ಯ, ಅವರು ಭಕ್ತರಿಗೆ ಕೊಡ್ತಕ್ಕಂಥ ಮುಗ್ಧತೆಯ ಆ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ, ಧೀಮಂತಿಕೆ ಶಕ್ತಿ ಇವತ್ತು ಮರಕಟ ಮತ್ತು ಮಡ್ಯಾರಿನ ಈ ಕ್ಷೇತ್ರದಲ್ಲಿ ಒಂದು ದಿವ್ಯವಾದಂಥ ದಿವ್ಯ ಜ್ಯೋತಿಯ ಚೇತನ ಎಲ್ಲರ ಆತ್ಮದಲ್ಲಿ ಅಂತರ್ಗತವಾಗಿರತಕ್ಕಂಥ ಆ ಜ್ಯೋತಿಯ ಪ್ರಭಾವ ವಲಯವನ್ನು ಶ್ರೀಗುರುಗಳು ಸದಾ ಅನಂತವಾಗಿ ನೀಡ್ತಾ ಬಂದಿದ್ದಾರೆ. ಅವರ ಆ ಪ್ರಭಾವ ವಲಯವನ್ನು ಇನ್ನಷ್ಟು ವಿಕಾಸಗೊಳಿಸುವಂಥ ಜವಾಬ್ದಾರಿ ಎಲ್ಲ ಭಕ್ತಾದಿಗಳಲ್ಲಿ ಇರುವುದರಿಂದ ಮುಂದೆಯೂ ಕೂಡ ಆಗತಕ್ಕಂಥ ಎಲ್ಲ ಸತ್ಕರ್ಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿಕೊಂಡು ಪೂಜ್ಯರು ಏನೆಲ್ಲ ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಆ ಆದರ್ಶವನ್ನು ಪಾಲನೆ ಮಾಡಿಕೊಂಡು ಕಲೆ, ಸಂಗೀತ, ಸಾಹಿತ್ಯ ಎಲ್ಲದಕ್ಕೂ ಅವರು ಅದನ್ನು ಅನಾವರಣಗೊಳಿಸಬೇಕಾದಂಥ ವೇದಿಕೆಯನ್ನು ಕೂಡ ಸಮಯೋಚಿತವಾದಂಥ, ಸಂದರ್ಭಯೋಚಿತವಾದಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡತಕ್ಕಂಥ ಅವರ ಆಧ್ಯಾತ್ಮದ ವಚನದಲ್ಲಿ ಬಹಳಷ್ಟು ಸಂದೇಶಗಳನ್ನು ಕೊಡ್ತಾ ಬಂದಿದ್ದಾರೆ. ಅದನ್ನು ಸ್ವಾದಿಸಿಕೊಂಡು ನಮ್ಮಲ್ಲಿರತಕ್ಕಂಥ ಏನು ದೌರ್ಬಲ್ಯಗಳಿದೆಯೋ, ದುರ್ಬಲತೆಗಳಿದೆಯೋ ಅದನ್ನು ದೂರೀಕರಿಸುವಂಥ ಶಕ್ತಿಯನ್ನು ಆದಿಪರಾಶಕ್ತಿ ಎಲ್ಲರಿಗೂ ಕೊಡಲಿ. ಇವತ್ತು ರಷ್ಯಾ ಮತ್ತು ಬೇರೆ ಬೇರೆ ಆಗತಕ್ಕಂಥ ಯುದ್ಧದ ಪರಿಣಾಮದಿಂದ ಮುಂದಿನ ದಿವಸದಲ್ಲಿ ಯಾವುದೇ ಸಂಕಷ್ಟ ಬರದಂಥ ರೀತಿಯಲ್ಲಿ ಆ ಗುರುಗಳು ಮತ್ತು ಆದಿಪರಾಶಕ್ತಿಯ ಅನುಗ್ರಹದಿಂದ ಅದೆಲ್ಲ ದೂರ ಆಗಿ ವಿಶ್ವಶಾಂತಿ ಆಗಲಿ, ಲೋಕ ಕಲ್ಯಾಣ ಆಗಲಿ. ಬರುವಂಥ ಮುಂದಿನ ದಿವಸದಲ್ಲಿ ಎಲ್ಲರಿಗೂ ಆಧ್ಯಾತ್ಮಿಕವಾಗಿಯೂ, ಆಧ್ಯಾತ್ಮಿಕವಾಗಿಯೂ, ಪಾರಮಾರ್ಥಿಕವಾಗಿಯೂ ಮುಂದಿನ ದಿವಸದಲ್ಲಿ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಧೀಮಂತಿಕೆ ಇರತಕ್ಕಂಥ ಪುಣ್ಯಕ್ಷೇತ್ರದ ಈ ಪಾವನ ಮಣ್ಣಿನ ಪಾದಸ್ಪರ್ಶದೊಂದಿಗೆ ಇನ್ನಷ್ಟು ಪುನೀತರಾಗಿರ್ತಕ್ಕಂಥ ಪುಣ್ಯ ಸಂಚಯದ ಪ್ರಕ್ರಿಯೆ ಈ ಕ್ಷೇತ್ರದಲ್ಲಿ ಅನವರತ ನಿರಂತರ ಬೆಳಗ್ಗೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದಲ್ಲದೆ ಅವರ ಅಮ್ಮನವರಿಗೂ ಮತ್ತು ಅವರ ಇಡೀ ಕುಟುಂಬಕ್ಕೆ ಇನ್ನಷ್ಟು ಆ ಭಗವತ್ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಮತ್ತು ಶ್ರೀಗುರುಗಳ ಶ್ರೀರಕ್ಷೆ, ಆದಿಪರಾಶಕ್ತಿಯ ಅನುಗ್ರಹ ಸದಾ ಕ್ಷೇತ್ರದಲ್ಲಿದ್ದುಕೊಂಡು ಎಲ್ಲ ರೀತಿಯ ಕಾರ್ಯಪ್ರವೃತ್ತಿಯಲ್ಲಿ ಭಕ್ತಾದಿಗಳನ್ನು ಎಲ್ಲರನ್ನ ಭಾಳ ಪ್ರೀತಿಸುವಂಥ ಅವರ ಇಡೀ ಕುಟುಂಬಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಮುಂದಿನ ದಿವಸದಲ್ಲಿ ಆ ಸ್ವಾಮಿಯ ಲೀಲೆ, ಸ್ವಾಮಿಯ ಮಹಿಮೆ, ಆದಿಪರಾಶಕ್ತಿಯ ಎಲ್ಲ ಲೀಲಾ ಮಹಿಮೆಗಳು ಈ ಕ್ಷೇತ್ರದಲ್ಲಿ ಅನವರತ ಆವತ್ತಿನಿಂದ ಇವತ್ತಿನವರೆಗೆ ಇನ್ನಷ್ಟು ಪ್ರಭಾವನೆಯನ್ನು ಬೆಳಗಿಸುವುದರ ಮೂಲಕ ಆ ಮಾದೇವಿ ಅನುಗ್ರಹಿಸಿಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ. ಇಲ್ಲಿ ನಾನು ಕಳೆದ ವರ್ಷ ಮಂಗಳೂರಿಗೆ ಕಮಿಷನರ್ ಆಗಿ ಬಂದಿದ್ದು. ಕಳೆದ ವರ್ಷದ ಅಂತ್ಯದಲ್ಲಿ ಒಮ್ಮೆ ಸಾಂದರ್ಭಿಕವಾಗಿ ನನಗೆ ಮರಕಟ ಮಠಕ್ಕೆ ಹೋಗಲಿಕ್ಕೆ ಸಂದರ್ಭ ಒದಗಿ ಬಂತು. ನಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷರು ತುಂಬ ಬಲವಂತ ಮಾಡಿ ನನಗೆ ಅವತ್ತು ಕರ್ಕೊಂಡು ಹೋದರು. ಇನ್ಫ್ಯಾಕ್ಟ್ ತುಂಬ ಇನ್ಸಿಡೆಂಟಲ್, ನಾವು ಅವತ್ತು ಹೋಗೋ ಸಂದರ್ಭ ಇರಲಿಲ್ಲ, ಬೇರೆ ಏನೋ ಕೆಲಸದಲ್ಲಿದ್ವಿ. ಬನ್ನಿ ಸರ್ವೋಭರಣ ಅಂತ ಕರ್ಕೊಂಡು ಹೋದರು. ನಾನು ತುಂಬ ಬಲವಂತ ಮಾಡ್ತಾ ಇದ್ದಾರೆ, ಹೋಗಿ ಒಂದೆರಡು ನಿಮಿಷ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ಬರೋಣ ಅಂತ ಹೋದೆ. ಓದೋದೇನೋ ಒಂದೆರಡು ನಿಮಿಷ ದರ್ಶನ ಮಾಡ್ಕೊಂಡು ಬರೋಣ ಅಂತಂದು. ಬಟ್ ಅಲ್ಲಿ ಹೋದ್ಮೇಲೆ ಅವ್ರ ಜೊತೆ ಮಾತನಾಡ್ತಾ ಮತ್ತು ಅವರ ಅಮ್ಮವ್ರ ಹತ್ರ ಮಾತಾಡ್ತಾ ಸುಮಾರು 2 ಗಂಟೆಗಳ ಕಾಲ ನನಗೆ ಅಲ್ಲಿ ಸಮಯ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ನಂತರ ಅವರೇ ಖುದ್ದು ಅಲ್ಲೇನು ಶ್ರೀ ಕ್ಷೇತ್ರ ಇದೆ ಅದರ ಪ್ರತಿಯೊಂದು ಕಟ್ಟಡದ್ದು, ಮೂರ್ತಿದು, ಅದರದ್ದು ಆರ್ಕಿಟೆಕ್ಚರ್ ಏನು ಪ್ರತಿಯೊಂದೂ ಅವರು ಎಕ್ಸ್ಪ್ಲೈನ್ ಮಾಡಿದರು ಸುಮಾರು 2 ಗಂಟೆಗಳ ಕಾಲ. ಸೊ ಅಂಥವರು ಇವತ್ತು ಇಲ್ಲ ಅನ್ನುವಂಥದ್ದು ತುಂಬ ಬೇಸರ ಆಗುತ್ತೆ. ಆದರೆ ನನಗೆ ಈ ಸಾಯಿಬಾಬಾ ಪುಟ್ಟಭರ್ತಿಯವರು ತೀರ್ಕೊಂಡಾಗ ಅವ್ರ ಭಕ್ತಾದಿಗಳು ಒಂದು ಮಾತು ಹೇಳಿದರು. ಈಗ ಬದುಕಿದ್ದಾಗ ಇಂಥ ದೈವಿ ಪುರುಷರು ಎಲ್ಲಿದ್ದಾರೆ ಅಂತಂದರೆ ಅಲ್ಲಿ ಮರಕಟ ಮಠದಲ್ಲಿದ್ದಾರೆ ಅಥವಾ ಇನ್ನೊಂದು ಮಠದಲ್ಲಿದ್ದಾರೆ, ಇಂಥ ಭಕ್ತರ ಮನೆಗೆ ಹೋಗಿದ್ದಾರೆ ಅನ್ನೋವಂಥದ್ದನ್ನು ಹೇಳ್ತೀವಿ. ಆದರೆ ಅವರು ದೈವಾಧೀನರಾದಮೇಲೆ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆನೇ ಬರಲ್ಲ. ನಮ್ಮೆಲ್ಲರಲ್ಲೂ ಇರ್ತಾರೆ ಮತ್ತು ಎಲ್ಲೆಲ್ಲೂ ಇರ್ತಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಅಲ್ಲಿ ಮರಕಟ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಒಂದು ಬೃಹತ್ತಾದ ಕಣ್ಮನ ಸೆಳೆಯುವಂಥ ಅತ್ಯಂತ ಅದ್ಭುತವಾದ ಏನು ಒಂದು ಕ್ಷೇತ್ರ ಸ್ಥಾಪನೆ ಆಗಿದೆ. ಅದನ್ನು ಉದ್ಘಾಟನೆಗೆ ಕೂಡ ನೀವು ಖಂಡಿತ ಬರಬೇಕು ಅಂತ ನನಗೆ ಅವತ್ತು ಆಹ್ವಾನ ಮಾಡಿದರು. ಸೊ ಮೋಸ್ಟ್ಲಿ ಆ ಒಂದು ಉದ್ಘಾಟನೆಗೆ ಅವ್ರು ಇಲ್ದಿರುವಂಥದ್ದು ಮತ್ತೊಂದು ಬೇಸರದ ವಿಚಾರ. ಆದರೆ ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳ ಮುಖಾಂತರ ಆ ಕ್ಷೇತ್ರವನ್ನು ಅವರು ದರ್ಶನ ಮಾಡಲಿದ್ದಾರೆ ಅನ್ನೋ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ. ಮತ್ತು ಅವರು ಮೃತ ಹೊಂದಿದಂಥ ದಿನ ಮತ್ತು ಇವತ್ತು 2 ದಿನ ನನಗೆ ಅವರ ಪದಾಧಿಕಾರಿಗಳು ಕೆಲವರು ಫೋನ್ ಮಾಡಿಬಿಟ್ಟು ಸ್ವಲ್ಪ ಪೊಲೀಸ್ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಬೇಕಾಗುತ್ತೆ ಸರ್, ಜನ ಜಾಸ್ತಿ ಬರ್ತಾರೆ ಅಂತಂದರು.
ಸೊ ನಾನು ಆಯಿತು ಅಂತ ನಮ್ಮ ಅಧಿಕಾರಿಗಳಿಗೆ ಡಿಪ್ಲಾಯ್ಮೆಂಟ್ ಮಾಡಿಸ್ದೆ. ಆದರೆ ಇಲ್ಲಿ ಬಂದ ಮೇಲೆ ಭಕ್ತಾದಿಗಳು ಯಾವ ರೀತಿ ಕಾರ್ ಪಾರ್ಕಿಂಗ್ ಮಾಡಿದ್ದೀರಿ, ನೀವೆಲ್ಲ ಎಷ್ಟು ಶಾಂತವಾಗಿ ಶಿಸ್ತಿನಿಂದ ಕೂತಿದ್ದೀರಿ, ನಿಮಗೆ ಯಾವ ಪೊಲೀಸ್ ಡಿಪ್ಲಾಯ್ಮೆಂಟು ಆ್ಯಕ್ಚುಲಿ ಬೇಕೇ ಇಲ್ಲ. ಸೊ ಇದರಲ್ಲೇ ವ್ಯಕ್ತವಾಗುತ್ತೆ ಶ್ರೀಗಳು ಎಷ್ಟು ಶಿಸ್ತಿನಿಂದ ತಮ್ಮಗಳನ್ನೆಲ್ಲ ತಯಾರು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಅವರ ಅನುಪಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಶ್ರೀಗಳ ಸಂದೇಶ ಏನಿತ್ತು ಅದನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಕೆಲಸ ಆಗಲಿ. ಈ ಕ್ಷೇತ್ರ ಇನ್ನೂ ಹೆಚ್ಚು ಹೆಚ್ಚು ದೊಡ್ಡದಾಗಿ ಬೆಳೀಲಿ. ಮಂಗಳೂರು, ದಕ್ಷಿಣ ಕನ್ನಡ, ಕರ್ನಾಟಕ ಅಂತಂದರೆ ಈ ಕ್ಷೇತ್ರನೂ ಒಂದು ಪ್ರಖ್ಯಾತ ಕ್ಷೇತ್ರ, ಭಾಳ ಶಕ್ತಿ ಇರುವಂಥ ಕ್ಷೇತ್ರ ಅಂತಂದು ಮುಂದಿನ ದಿನಗಳಲ್ಲಿ ಕರೆಸಲ್ಪಡಲಿ ಅಂತ ನಾನಾದರೂ ಆಶಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅದೇ ರೀತಿ ಅಮ್ಮನವ್ರಿಗೆ ಅವತ್ತು ನಾನು ಮತ್ತೆ ನಂತರನೂ ಒಂದು ಸರಿ ಹೋಗಿ ಭೇಟಿ ಮಾಡಿದ್ದೆ. ಸೊ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ತಾಯಿಯಲ್ಲೂ ಕೂಡ ಅದೇ ಒಂದು ಶಕ್ತಿ ಮತ್ತು ಮಾತೃ ಪ್ರೇಮ ಏನಿದೆ ಅದು ನಮಗೆಲ್ಲ ಕಾಣಲಿಕ್ಕೆ ಸಿಗುತ್ತೆ. ಅವ್ರಿಗೂ ಮತ್ತು ಪುತ್ರ ನಿತಿನ್ ಮತ್ತು ಮಕ್ಕಳು, ಕುಟುಂಬ ಸದಸ್ಯರು ಎಲ್ಲರಿಗೂ ಅವರಿಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ, ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಅವರು ಇನ್ನೆರಡು ನುಡಿ ನಮನಗಳನ್ನು ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ವಿವೇಕಾನಂದರು 1893ರಲ್ಲಿ ಸೆಪ್ಟೆಂಬರ್ 11ಕ್ಕೆ ಚಿಕಾಗೋಕ್ಕೆ ಹೋಗಿದ್ದರು. ಹೋಗಿ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಯಾರು ಅಂತ ಕೇಳಿದಾಗ ಅವರು ನಾನೊಬ್ಬ ಇಂಡಿಯನ್ ಅಂತ ಹೇಳಲಿಲ್ಲ. ಅವರು ಅದರ ಬದಲು ಸಹಸ್ರ ವರ್ಷಗಳಿಂದ ಬದುಕುತ್ತಾ ಬರ್ತಾ ಇರುವಂಥ, ಜಗತ್ತಿಗೆ ಮಂಗಳವನ್ನುಂಟು ಮಾಡಿದಂಥ ಭಾರತದ ಸಂತರು, ಸನ್ಯಾಸಿಗಳು, ಮಹಂತರು, ಋಷಿಗಳ ಪರಂಪರೆಗೆ ಸೇರಿದವನು ನಾನು ಅಂತವ್ರು ಹೇಳಿದರು. ಅಂತಹ ಋಷಿ ಪರಂಪರೆ ಒಂದು ಕೊಂಡಿ ಅಂತ ಪೂಜ್ಯ ಸ್ವಾಮೀಜಿಯವರನ್ನು ನಾವು ಕಳ್ಕೊಂಡಿದ್ದೇವೆ. ಈ ದೇಶದಲ್ಲಿ ಒಂದು ವಿಶೇಷತೆ ಇದೆ. ಈ ದೇಶದಲ್ಲಿ ನರನಾರಾಯಣನಾಗ್ತಾನೆ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅವನು ದೇವರಾಗಬಹುದು, ಅದು ಅವನ ಸಾಧನೆಯ ಆಧಾರದ ಮೇಲೆ. ಪೂಜ್ಯ ಸ್ವಾಮೀಜಿಯವರು ಆ ರೀತಿ ಸಾಧನೆಯನ್ನು ತೋರಿಸಿಕೊಟ್ರು ಅಂತ ನನಗನಿಸ್ತದೆ. ಅವರಿಗೆ ತುಂಬ ಮಂತ್ರ, ಹೋಮ, ಯಾಗಗಳು ಅದರ ಮೇಲೆ ಹೆಚ್ಚು ನಂಬಿಕೆ ಇದ್ದದಲ್ಲ ಅವರಿಗೆ ಆ ಪರಾಶಕ್ತಿ ಎದುರಿನಲ್ಲಿ ತಾನು ಹತ್ತು ಬಿಟ್ಟರಾಯಿತು. ಅಂದರೆ ನಿನ್ನಲ್ಲೇ ನಾನು ಪೂರ್ತಿಯಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ ಅಂತ. ತಾಯಿಯಲ್ಲಿ ಸಮರ್ಪಣೆ ಮಾಡಿಕೊಂಡಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ನನಗೊಂದು ಉದಾಹರಣೆಯನ್ನು ಕೊಟ್ಟರು. ಯಾರೋ ಒಬ್ಬರು ತುಂಬ ಸೋತಿದ್ರು, ಅವರಿಗೆ ಒಂದು 4-5 ಕೋಟಿ ರೂಪಾಯಿ ಬರಬೇಕಾಗಿತ್ತು, ಸಮಸ್ಯೆ ಆಯಿತು. ಅದಕ್ಕೋಸ್ಕರ ಅವರು ಫೋನ್ನಲ್ಲಿ ಇವ್ರ ಹತ್ರ ಮಾತಾಡಿದರು ಅಷ್ಟೇ. ಅದಕ್ಕೆ ಸ್ವಾಮೀಜಿಯವರು ಹೇಳಿದ್ರು, ಇಲ್ಲ ನೀನು ಪರಾಶಕ್ತಿಯ ಒಂದು ದೊಡ್ಡ ತಾಯಿ ಹತ್ರ ನೀನು ಕೇಳ್ಕೊ, ನೀನು ಹತ್ಕೋ ಅಂತ. ಒಂದು ಸ್ವಲ್ಪ ಹೊತ್ತಿನಲ್ಲಿ ಅವರು ಪುನಃ ದೂರವಾಣಿ ಮಾಡಿ ಹೇಳಿದ್ರಂತೆ, ಇಲ್ಲ ನನ್ನ ಸಮಸ್ಯೆ ಪರಿಹಾರ ಆಗಿದೆ ಅಂತ. ಆ ಹಣ ನನಗೆ ಕೊಡಬೇಕು ಅಂತ ಕೇಳಲಿಲ್ಲ ಅವರು ಎಂದು ತನಿಗೆಗೋಸ್ಕರ ಹಣ ಸಂಪಾದನೆ ಮಾಡಿದ್ದು, ಆಸ್ತಿ ಮಾಡಿದ್ದಿಲ್ಲ. ಅಂಥವರನ್ನೇ ನಾವು ಸಂತರು, ಋಷಿಗಳು ಅಂತ ಹೇಳ್ತಾ ಇರುವಂಥದ್ದು. ಅದೆಲ್ಲವೂ ಸಮಾಜಕ್ಕೋಸ್ಕರ ಅಂತ. ನಾನು ಇತ್ತೀಚೆಗೆ ಅಲ್ಲಿ ಆಗಿರುವಂಥ ಭವ್ಯವಾದಂಥ ಆ ದೇವಸ್ಥಾನದ ನಿರ್ಮಾಣದ ಕಾರ್ಯದ ಸಂದರ್ಭದಲ್ಲಿ ಹೋಗಿದ್ದೆ ನಾನು. ಅವರಿಗೆ ಕಾಲಿಗೆ ಸ್ವಲ್ಪ ನೋವಾಗಿತ್ತು, ಅದಕ್ಕೊಂದು ಪ್ಲಾಸ್ಟರ್ ಹಾಕ್ಕೊಂಡಿದ್ರು. ಅವರು ಕೆಳಗಿನಿಂದ ಮೇಲಿನವರೆಗೆ 100 ಮೆಟ್ಟಲ್ಗಳನ್ನು ಅವರೇ ಹತ್ಕೊಂಡು ಬಂದರು. ಒಬ್ಬ ದೊಡ್ಡ ಆರ್ಕಿಟೆಕ್ಚರ್ ಅಂತ ನನಗೆ ಅನಿಸಿತು. ಎಲ್ಲವನ್ನು ಅವರೇ ನಿರ್ಮಾಣ ಮಾಡಿದರು. ಅಲ್ಲಿ ಕೆಂಪುಗಲ್ಲಿನಲ್ಲಿ ಆಗಿರಬೇಕು, ಹನುಮಂತ ಎಲ್ಲೇ ನಿಲ್ಲಬೇಕು, ಅಲ್ಲಿ ದೇವಸ್ಥಾನ ಎಲ್ಲಿ ಆಗಬೇಕು, ಇನ್ನೊಂದು ದೇವಸ್ಥಾನ ಎಲ್ಲಿ ಆಗಬೇಕು, ಹಿಂದಿನ ಜ್ಞಾನ ಮಂದಿರ ಎಲ್ಲಿ ಆಗಬೇಕು, ಎಲ್ಲವನ್ನು ನನಗೆ ಸುಮಾರು ಒಂದೂವರೆ ಗಂಟೆ ಅವರು ವಿವರಿಸಿದರು. ಧ್ಯಾನದ ಮುಖಾಂತರ ಎಲ್ಲವನ್ನು ಮಾಡಬಹುದು. ಸಮರ್ಪಣೆ ಮುಖಾಂತರ ತನ್ನನ್ನು ಪೂರ್ತಿ ನಾನು ಒಬ್ಬ ವ್ಯಕ್ತಿ ಆ ಶಕ್ತಿಯಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ್ರೆ ಎಲ್ಲವನ್ನೂ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇದ್ದಂಥದ್ದು ಅವರ ಒಟ್ಟು ಜೀವನದ ಚಿಂತನೆ ಇತ್ತು ಅಂತ ನನಗೆ ಅನಿಸ್ತದೆ. ಕಳ್ಕೊಂಡಿದ್ದೇವೆ, ತುಂಬ ಬೇಗ ಕಳ್ಕೊಂಡಿದ್ದೇವೆ ಅಂತ ನನಗೆ ಅನಿಸ್ತದೆ. ಸಾವಿರಾರು ಜನರಿಗೆ ಏನು ಅವರೊಂದು ಶಾಂತಿ, ಸಮಾಧಾನ ಮತ್ತು ಸಮಸ್ಯೆಗಳಿಗೆ ಸೂಕ್ತವಾದಂಥ ಉತ್ತರವನ್ನು ನೀಡಿಕೊಡ್ತಾ ಇದ್ರು. ಆ ಸ್ಥಾನ ಖಾಲಿಯಾಗಿದೆ. ನಾವು ಅವರ ಮನೆಯವರ ಹತ್ರ, ಅಮ್ಮನ ಹತ್ರ ಕೇಳ್ಕೊಂಡೆವು,
ದುಃಖ ಸಹಜ, ಆದರೆ ಅದನ್ನು ಮುಂದುವರಿಸೋರು ಯಾರು? ಆ ತಾಯಿ, ನೀವು ಆ ತಾಯಿಯಾಗಿ ಈ ಎಲ್ಲ ಕೆಲಸವನ್ನು ಮುಂದುವರಿಸಬೇಕು ಅಂತ. ನನಗೆ ಯಾರು ಹೇಳಿದರು ಸ್ವಂತಕ್ಕೇನಿಲ್ಲ ಅಂತ. ಸ್ವಂತಕ್ಕೆ ಇಲ್ಲದಿರುವುದೇ ಸನ್ಯಾಸಿ ಶ್ರೇಷ್ಠತನ ಅಂತ. ಸ್ವಂತಕ್ಕೆ ಇಲ್ಲದಿದ್ದರೂ ಆ ಒಂದು ದೊಡ್ಡ ಶಕ್ತಿ ಇತ್ತಲ್ಲ, ಆ ಶಕ್ತಿಯನ್ನು ಅಮ್ಮ ಅದನ್ನು ಮುಂದುವರಿಸ್ತಾರೆ, ಆ ಕಾರ್ಯವನ್ನು ಮಾಡ್ತಾರೆ. ಇರುವಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತೊಂದು ದಿಕ್ಕು ತೋರಿಸುವಂಥ ಒಂದು ಶಕ್ತಿಯ ಕೇಂದ್ರ ಇದಾಗುತ್ತೆ. ಅಂಥದ್ದಾಗೋದಕ್ಕೆ ಆ ತಾಯಿ ಅನುಗ್ರಹಿಸಲಿ ಅಂಥೇಳಿ ನನ್ನ ಎರಡು ನುಡಿ ಮಾತು. ಅಂತರಾಳದಿಂದ ನುಡಿಮುತ್ತುಗಳು ಇವತ್ತು ಪ್ರಾರಂಭ ಆಯಿತು. ಡಾಕ್ಟರ್ ಕಲ್ಲಕ್ಕ ಪ್ರಭಾಕರ್ ಭಟ್ ಹಾಗೂ ಅವರಿಗೆ ಅನಂತ ಕೃತಜ್ಞತೆಗಳನ್ನು, ಅವರ ದಂಪತಿಗಳಿಗೆ ಕೃತಜ್ಞತೆಗಳನ್ನು ನಾವು ಕ್ಷೇತ್ರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮಾಣಿಲದ ಶ್ರೀಗಳು ಈ ಹೊತ್ತು ನಮ್ಮೊಂದಿಗಿದ್ದರು, ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅನಂತ ನಮನಗಳು ನಿಮ್ಮ
ಹೇಳುವಾಗ ಎಲ್ಲ ಹೇಳಿ, ಬೇಗ ಬನ್ನಿ ಅಂತ ಮೆಲ್ಲ ಹೇಳಿ.
ಒಂದಲ್ಲ ಒಂದು ದಿವಸ ಬಿದ್ದು ಹೋಗುವ ಶರೀರವಿದು. ಮಾತಾಪಿತೃಗಳ ರೂಪದಲ್ಲಿ ನಮಗೆ ಈ ಶರೀರ ಸಿಕ್ಕಿದೆ. ಶರೀರವನ್ನೇ ನಂಬಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವ ಹಾಗಿಲ್ಲ. ಒಂದಲ್ಲ ಒಂದು ದಿವಸ ಶರೀರ ಬಿಟ್ಟು ಹೋಗ್ಲಿಕ್ಕಿದೆ ಅಂತಂದು ಈ ಶರೀರ ಇರುವಾಗ ಏನಾದ್ರೂ ಮಾಡಬೇಕು ಅನ್ನೋದು ಜಗದ ನಿಯಮ. ಹಾಗಾಗಿ ಶ್ರೀಗಳು ನಮ್ಮ ಮಧ್ಯದಲ್ಲಿರುವಾಗ ಅನಂತ ಸಾಧನೆಯನ್ನು ಮಾಡಿದ್ದಾರೆ. ಬೇಕಾದಷ್ಟು ಅವರ ಚಿಂತನೆಗಳನ್ನ ನಮ್ಮ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಬಹಳ ಮಂದಿಗೆ ಜೀವನ ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಏನು ಅಂತ ಕೇಳಿದ್ರೆ, ನಾವು ನಮ್ಮ ಬದುಕಿನಲ್ಲಿ ಬಂದಿದ್ದೇವೆ, ಎಲ್ಲೆಲ್ಲಿಂದ ಯಾವ್ಯಾವ ರೀತಿಯಿಂದ ನಾವು ಬಂದಿದ್ದೇವೆ. ಹಾಗಾಗಿ ಅವರ ಜೊತೆಗೆ ನಮಗೆ ಸಂಪರ್ಕ ಆಗಿದೆ ಅಂತಲಾದರೆ ಜನ್ಮ ಸಾರ್ಥಕ್ಯ ಅಂತ ಭಾವಿಸಿಕೊಳ್ಬೇಕು ನಾವು. ಯಾಕೆ ಅಂತ ಕೇಳಿದ್ರೆ, ಕೃಷ್ಣ ಹೇಳುವ ನುಡಿಯನ್ನ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಬೇಕು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನಮಾನಿ ಗೃಹಣಾತಿ ನರೋಪರಾಣಿ. ಕೃಷ್ಣ ಹೇಳ್ತಾನದನ್ನ. ಈ ಶರೀರ ಒಂದಲ್ಲ ಒಂದು ದಿವಸ ಜೀರ್ಣವಾಗ್ತದೆ. ಆ ಶರೀರವನ್ನು ಹೊತ್ತಿಕೊಂಡು ನಂಬಿಕೊಂಡು ಕುಳಿತುಕೊಳ್ಬೇಡ, ನಿನ್ನ ಸಾಧನೆಯನ್ನ ಮಾಡು ಅಂತ ಹೇಳಿ ಅರ್ಜುನನಿಗೆ ಪದೇ ಪದೇ ಹೇಳ್ತಾನೆ. ಹಾಗಾಗಿ ಅಂತಹ ಜೀವಿತ ಅವಧಿಯಲ್ಲಿ ಅವರು ನಮಗೆ ಬಿಟ್ಟು ಹೋಗಿರುವಂತಹ ಅನಂತ ಚಿಂತನೆಗಳು, ಅವರ ಅನುಗ್ರಹ ಅದೆಲ್ಲವೂ ಕೂಡ ಭಕ್ತಗಣದಲ್ಲಿ ಸಂದೋಹವಾಗಿ ಉಳಿದಿದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅನೂಚಾನೂಚಾನವಾಗಿ ಅದನ್ನು ನಾವು ಪರಿಪಾಲಿಸಬೇಕಾಗಿದೆ. ಮುಂದಕ್ಕೆ ಅದೊಂದು ಮಹಾನ್ ಚೇತನವಾಗಿ ನಮ್ಮ ಮಧ್ಯದಲ್ಲಿ ಉಳಿಯಬಹುದು. ಅವರು ಹೇಳಿದ ಹಾಗೆ, ಅವರು ಜೀವಂತವಿದ್ದಾಗ ಒಂದು ಮಾತು ಹೇಳಿದ್ರು ಅವರು, ನನ್ನಿಂದಲೇ ಎಲ್ಲವೂ ಆಗ್ತದೆ ಅಂತ ಅಲ್ಲ, ಆದ್ರೆ ಮುಂದೆ ಯಾರೋ ಬರ್ತಾರೆ ಇದನ್ನ ಮಾಡ್ಲಿಕ್ಕೆ, ನಾನೇ ಮುಗಿಸ್ತೇನೆ ಅಂತಲ್ಲ, ಇದನ್ನ ಮತ್ತಿನವರು ಮುಗಿಸಬಹುದು. ಅಂದ್ರೆ ನನಗಿಂತ ವಿಶಿಷ್ಟ ಸಾಧನೆಯವ ಇನ್ನೊಬ್ಬ ಹುಟ್ಟಿ ಬರಬಹುದು, ಅಥವಾ ನಮ್ಮ ಮಧ್ಯದಲ್ಲೇ ಇರಬಹುದು. ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅವರ ಪ್ರಸ್ತುತ ಸತ್ಪುತ್ರರು ಅಭಿಯಂತರರು, ಅರ್ಥಾತ್ ಇಂಜಿನಿಯರ್, ಅವರಿಗೆ ಆ ಚೈತನ್ಯವನ್ನು ಕೊಡಬಹುದು. ಅವರು ಅವರ ಆತ್ಮದಲ್ಲಿ ಲೀನವಾಗಬಹುದು. ಅದು ನಮ್ಮಲ್ಲಿ ಹಿಂದಿನಿಂದ ಅದನ್ನು ನಾವು ಒಪ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ಅಂತಹ ಸಾಧನೆಗಳು ಬಹಳ ಆಗಿದೆ. ಹಾಗಿರುವುದರಿಂದ ಮಹಾಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ಮಹಾ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. ಇವೆಲ್ಲವನ್ನ ಉಳಿಸಿ ಪೋಷಿಸುವ ಮತ್ತೆ ಅವರಿಗೆ ಶರಣಾಗಿ ನಮ್ಮ ಕರ್ತವ್ಯಗಳನ್ನು ಮಾಡುವ ಪ್ರಮೇಯ ಭಕ್ತ ಸಂದೋಹದಲ್ಲಿ ಇರಲಿ. ನಾವು ಭಕ್ತರು ಅಂತ ಗುರುತಿಸಿಕೊಳ್ಳಿಕ್ಕೂ ಹೆಮ್ಮೆ ಇರಬೇಕು. ಅದೊಂದು ಗೌರವದ ಜೀವನ. ಅದನ್ನು ಸದಾ ನಾವು ಪಾಲಿಸ್ತಾ ಇರುವ, ಅವರಿಗೆ ಋಣಿಯಾಗಿರುವ, ಅವರ ಆತ್ಮ ನಮ್ಮನ್ನ ಸದಾ ಅನುಗ್ರಹಿಸ್ತಾ ಇರ್ತದೆ. ಅವರಿಗೆ ಸಾವಿಲ್ಲ. ನಾವು ಅವರಿಗೆ ಸಾವು ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅವರಿಗೆ ಸಾವಿಲ್ಲ. ನೈನಂ ಚಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ ಕೃಷ್ಣ ಹೇಳಿದ ಹಾಗೆ ಯಾವುದರಲ್ಲೂ ಸುಡುವುದೂ ಇಲ್ಲ, ಯಾವ ಗಾಳಿಯಲ್ಲೂ ಅದು ಹುಟ್ಟು ಹೋಗುವುದಿಲ್ಲ. ಹಾಗಾಗಿ ಅವರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ನಾವಿವತ್ತು ಅವರ ಸಮಾಧಿ ದರ್ಶನವನ್ನು ಮಾಡಿದ್ದೇವೆ. ಹಾಗಾಗಿ ಅವರು ಸಮಾಧಿಯಲ್ಲೇ ಇರ್ತಾರೆ ಎನ್ನುವುದು ತಪ್ಪೇ. ಅವರು ಅವಿನಾಶಿ ಆಗಿರುವಂತಹ ಈ ಜಗದಗಲ ಅವರ ಅನುಗ್ರಹ ಇರ್ತಾರೆ, ಸುತ್ತಾಡ್ತಾ ಇರ್ತಾರೆ. ಅದನ್ನು ಭಾವಿಸಿಕೊಂಡು ನಮ್ಮ ಬದುಕನ್ನ ಕಟ್ಟೋಣ. ನಮಗೆ ಬದುಕು ಕಟ್ಟಲಿಕ್ಕೆ ಅವರು ತುಂಬಾ ಸಾಧನೆಯ ಮಾರ್ಗವನ್ನ ಹೊರಗೆ ಹಚ್ಚಿ ಹೋಗಿದ್ದಾರೆ. ಹಾಗಾಗಿ ಅದನ್ನೆಲ್ಲವನ್ನ ನಾವು ಜೀವನದಲ್ಲಿ ಪಾಲಿಸೋಣ ಅಂತ ಹೇಳ್ತಾ, ಅವರ ಆತ್ಮಕ್ಕೆ ನಾವು ಚಿರಸಾಹಿತ್ಯವನ್ನು ಪ್ರಾರ್ಥಿಸುವ ಸಮಯವಿದಲ್ಲ. ಅವರ ಆತ್ಮ ಸಾಹಿತ್ಯದಲ್ಲೇ ಇದೆ ಅನ್ನೋ ಪುನರಪಿ ಕೇಳುವ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಇಷ್ಟೇ ಬೇಡಬೇಕು, ಅವರ ಅನುಗ್ರಹ ಇಡೀ ಭಕ್ತ ಸಂದೋಹಕ್ಕೆ ಇರಲಿ, ಅವರು ನಮ್ಮ ಮಧ್ಯದಲ್ಲಿ ಪುನರಪಿ ಅವತರಿಸಿ ಬರಲಿ ಅಂತ ಹೇಳಿ ಮತ್ತೊಮ್ಮೆ ಅವರ ಪುಷ್ಪ ನಮನಕ್ಕೆ ಚಿರ ಸಾಹಿತ್ಯವನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಭಕ್ತರಲ್ಲಿ ಒಂದು ವಿನಂತಿ, ಪುಷ್ಪ ನಮನ ಇಲ್ಲಿ ನಿರಂತರವಾಗಿ ಆಗ್ತಾ ಇರ್ತದೆ. ದಯವಿಟ್ಟು ಯಾರು ಕೂಡ
ಸದ್ಭಕ್ತ ಬಾಂಧವರಲ್ಲಿ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಪುಷ್ಪ ನಮನ ನಿರಂತರವಾಗಿ ಆಗ್ತಾ ಇರ್ತದೆ. ಹಾಗೆ ಅನ್ನ ಸಂತರ್ಪಣೆ ಕೂಡ, ಅಂದರೆ ಅನ್ನ ಪ್ರಸಾದ ಕೂಡ ನಿರಂತರವಾಗಿ ಆಗ್ತಾ ಇರ್ತದೆ. ಅಲ್ಲಿ ಕೂಡ ಯಾರು ಕೂಡ ಗಡಿಬಿಡಿ ಮಾಡದೆ ಭಕ್ತಿ ಭಾವದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕಾಗಿ ಮಗದೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಇದನ್ನ ಗಮನಿಸಬೇಕಾಗಿದೆ. ಇದನ್ನು ಬಹುಶಃ ಪೂಜ್ಯ ಸ್ವಾಮೀಜಿಯವರ 48ನೆಯ ದಿನದ ಸಮಾರಾಧನೆಯ ದಿನದ ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಕ್ತಾದಿಗಳ ಸಂಖ್ಯೆ ವಿಶೇಷವಾಗಿ ಇಡೀ ರಾಜ್ಯದಿಂದ ಮತ್ತು ಕರಾವಳಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಇವತ್ತು ಬಂದು ನಮ್ಮ ಪೂಜ್ಯ ಸ್ವಾಮೀಜಿಯವರ ಆರಾಧನೆಯಲ್ಲಿ ಭಾಗಿಗಳಾಗಿದ್ದಾರೆ. ಇದು ನಮಗೆ ನಿಜವಾದ ತುಂಬಲಾರದ ನಷ್ಟ ಕೂಡ. ಆದರೂ ಇವತ್ತು ಪೂಜ್ಯ ಸ್ವಾಮೀಜಿಯವರು ನಮ್ಮೊಂದಿಗೆ ಸದಾ ಇದ್ದಾರೆ ಹೇಳೋದಕ್ಕೆ ಇವತ್ತೊಂದು ಸಾಕ್ಷಿ. ಇವತ್ತು ಭಕ್ತಾದಿಗಳ ಸಂಖ್ಯೆ, ಆ ಭಕ್ತಾದಿಗಳ ನಂಬಿಕೆ, ಇವತ್ತು ಮುಂದಿನ ದಿನಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಆದರ್ಶತೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಒಂದು ವಿಶೇಷವಾದಂಥ ಈ ದಿನ ಅಂತ ಹೇಳ್ಬೋದು. ಬೇರೆ ಸಾಧು ಸಂತರು, ಗಣ್ಯರು ಎಲ್ಲರೂ ಇವತ್ತು ನಮ್ಮೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಾಣಿಲ ಸ್ವಾಮೀಜಿಗಳು ಹಾಗೂ ವಜ್ರದೇಹಿ ಸ್ವಾಮೀಜಿಗಳು ಹಾಗೂ ಕಲ್ಲಡ್ಕ ಪ್ರಭಾಕರ ಭಟ್ರು ಹಾಗೂ ಬೇರೆ ಬೇರೆ ಎಂ ಬಿ ಪುರಾಣಿಕು ಮತ್ತು ಬೇರೆ ಬೇರೆ ಗಣ್ಯರುಗಳು ಇವತ್ತು ಇಲ್ಲಿ ಭಾಗವಹಿಸಿದರು. ಅಲ್ಲದೆ ಪೊಲೀಸ್ ಕಮಿಷನರ್ ಆದಂಥವರು ಕೂಡ ಇಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಒಂದು ರೀತಿಯಲ್ಲಿ ಒಂದು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಲ್ಲ. ಯಾಕಂದರೆ ನಾವು ಇಲ್ಲಿಯ ಆಡಳಿತ ಮಂಡಳಿ ಅಥವಾ ಅವರ ಕುಟುಂಬದವರು ಕೂಡ ಯಾವುದೇ ಆಡಂಬರವನ್ನು ಬಯಸಿದವರಲ್ಲ. ಆಡಂಬರತೆ ಇಲ್ಲದೆ ಯಾವುದೇ ಆಮಂತ್ರಣ ಕೂಡ ನಾವು ಕೊಡುವಂಥ ಪರಿಸ್ಥಿತಿ ಬಂದು ಮುಟ್ಟಲಿಲ್ಲ. ಯಾಕಂದರೆ ನಮ್ಮ ಈ ಆಘಾತವಾದಂಥ ಈ ಒಂದು ವಿಶೇಷವಾದಂಥ ಘಟನೆ ಅಂತ ಹೇಳ್ಬೋದು. ಪೂಜ್ಯ ಸ್ವಾಮೀಜಿಯವರು ನಮ್ಮನ್ನು ಅಗಲಿದರು. ಅದರ ಬೇಸರದಲ್ಲಿ ಇರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಭಕ್ತಾದಿಗಳು ಸೇರಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೂಡ ನಮ್ಮ ಆಡಳಿತ ಮಂಡಳಿಯ ಟ್ರಸ್ಟಿನ ಪರವಾಗಿ ಕೂಡ ಎಲ್ಲಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು ಮತ್ತು ಆಡಳಿತ ಮಂಡಳಿ ಮತ್ತು ಸ್ವಾಮೀಜಿಯವರ ಕುಟುಂಬಸ್ಥರ ಪರವಾಗಿ ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಧಾರ್ಮಿಕ ವಿಧಿಗಳು, ಬ್ರಹ್ಮಕಲಶೋತ್ಸವ ಎಲ್ಲ ಇದೆ, ಯಾವ ರೀತಿ ಯೋಚನೆಗಳಾಗಿದೆ? ಧಾರ್ಮಿಕ ಕಾರ್ಯಕ್ರಮ ಇವತ್ತು ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕು. ಅದಲ್ಲದೆ ಮರಕಡ ಕ್ಷೇತ್ರದ ಬ್ರಹ್ಮಕಲಶ, ಮಠ ಪ್ರವೇಶ, ಇಂಥ ಎಲ್ಲ ಕಾರ್ಯಕ್ರಮಗಳಿದೆ. ಆ ಮಠ ಪ್ರವೇಶ ಕೂಡ ನಾಡ್ದು 18ರ ತಾರೀಕರಂದು ನಡೀಲಿಕ್ಕಿದೆ. 18ರಂದು 18ನೇ ತಾರೀಕು ಮಠ ಪ್ರವೇಶ. ಮುಂದಿನ ವರ್ಷಗಳಲ್ಲಿ ನಡೆಯುವಂಥ ಬಹುಶಃ ಈ ವರ್ಷ ಬ್ರಹ್ಮಕಲಶ ಮಾಡಲಿಕ್ಕೆ ಭಾಳ ಹತ್ತಿರವಾಯಿತು. ಮಳೆಗಾಲ ದಿನದಿಂದ ಮುಂದಿನ ವರ್ಷ ಬೇಗ ಬ್ರಹ್ಮಕಲಶ ಆಗಲಿಕ್ಕಿದೆ. ಇದೆಲ್ಲ ಸಾಂಗವಾಗಿ ನೆರವೇರ್ತದೆ. ಅದರಲ್ಲಿ ಭಕ್ತಾದಿಗಳ ಸಹಕಾರ ಭಾಳ ವಿಶೇಷವಾಗಿ ಇರ್ತದೆ. ಅದರಿಂದಾಗಿ ಬ್ರಹ್ಮಕಲಶ ಮಾಡುವಂಥದ್ದು ಕೂಡ ನಮಗೆ ದೊಡ್ಡ ಕೆಲಸ ಅಂತ ಆಗಲಿಕ್ಕಿಲ್ಲ. ಭಕ್ತಾದಿಗಳ ನೆರವಿನಿಂದ ನಡೀಲಿಕ್ಕಿದೆ. ಎಲ್ಲರ ಸಹಕಾರ ಸಿಗ್ತದೆ ಅಂತ ಹೇಳುವಂಥದ್ದು ನಾವು ಆ ದೇವರಲ್ಲಿ ಮತ್ತು ಪೂಜ್ಯ ಸ್ವಾಮೀಜಿಯವರಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ಎಲ್ಲರ ಸಹಕಾರ ಮುಂದೆ ಇರಲಿ. ನಮ್ಮೆಲ್ಲರ ಪ್ರತಿಯೊಬ್ಬರ ಅಳಿಲು ಸೇವೆ ನಮ್ಮ ಈ ಕ್ಷೇತ್ರಕ್ಕೆ ಸಿಗಲಿ ಅಂತ ಹೇಳುವಂಥದ್ದನ್ನು ಕೂಡ ಬಯಸ್ತಾ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.